ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿ ಬಗ್ಗೆ ಇವತ್ತು ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿರುವ ಕೇಂದ್ರ ಚುನಾವಣಾ ಸಮಿತಿ ಸಭೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ, ಅಮಿತ್ ಶಾ, ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ಕರ್ನಾಟಕದ ನಾಯಕರು ಕೂಡ ಭಾಗಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬಿ.ಎಸ್. ಯಡಿಯೂರಪ್ಪನವರು, ಬಿ.ಎಲ್. ಸಂತೋಷ್, ಪ್ರಹ್ಲಾದ್ ಜೋಶಿ, ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್, ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಸಭೆಯಲ್ಲಿ ಭಾಗಿ. 28 ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಸಲಿರುವ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆ. ಕೆಲವೇ ಕ್ಷಣಗಳಲ್ಲಿ ಸಿಇಸಿ ಸಭೆ ದೆಹಲಿಯಲ್ಲಿ ಶುರುವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಸೇರಿದಂತೆ ಹಲವರು ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿದ್ದಾರೆ. ಅದರ ಎಕ್ಸ್ಟೆಂಡೆಡ್ ವರ್ಷನ್ ಸಿಇಸಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆ ಶುರುವಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಕರ್ನಾಟಕದಿಂದ ಹೋಗಿರುವ ಬಿಜೆಪಿ ಮುಖಂಡರುಗಳ ಜೊತೆಗೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಸಭೆ ಶುರುವಾಗಿದೆ. 1 ರಿಂದ 1.5 ಗಂಟೆ ಈ ಸಭೆ ನಡೆಯಬಹುದು. ಕರ್ನಾಟಕದ 28 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನುವ ನಿರ್ಧಾರ ತೆಗೆದುಕೊಳ್ಳುವ ಸಭೆ 1 ರಿಂದ 1.5 ಗಂಟೆ ನಡೆಯಬಹುದು ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಮಾಜಿ ಪ್ರಧಾನಿ ಯಡಿಯೂರಪ್ಪನವರು ದೆಹಲಿಯಲ್ಲೇ ಇದ್ದಾರೆ, ಈ ಸಭೆಯಲ್ಲಿದ್ದಾರೆ. ಅವರು ಪಾರ್ಲಿಮೆಂಟರಿ ಬೋರ್ಡ್ನ ಮೆಂಬರ್ ಕೂಡ ಹೌದು. ಬಿಜೆಪಿ ರಾಜ್ಯಾಧ್ಯಕ್ಷರಿದ್ದಾರೆ ವಿಜಯೇಂದ್ರ. ಮೇಲ್ಮನೆ ಮತ್ತು ಕೆಳಮನೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರ ವಿಪಕ್ಷ ನಾಯಕರುಗಳು ಆರ್ ಅಶೋಕ್ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಬ್ಬರು ಅಲ್ಲೇ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವರನ್ನ ಕರೆಯಲಾಗಿದೆ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ.ಎಲ್. ಸಂತೋಷ್ ಅವರಿದ್ದಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರು ಈ ಸಭೆಯಲ್ಲಿ ಇರ್ತಾರೆ. ಸಭೆ ಶುರುವಾಗಿದೆ. ಈ ಸಭೆ ಕರ್ನಾಟಕದಿಂದ ಹೋಗಿರುವ ಬಿಜೆಪಿ ಮುಖಂಡರುಗಳ ಜೊತೆಗೆ ಮಾತ್ರ ಅಲ್ಲ, ಇದೇ ರೀತಿಯಾಗಿ 10 ರಾಜ್ಯಗಳ ಬಿಜೆಪಿ ಮುಖಂಡರನ್ನ ಕರೆಯಲಾಗಿದೆ. ಎಲ್ಲರ ಜೊತೆ ಅವರವರ ರಾಜ್ಯವನ್ನು ಪ್ರತ್ಯೇಕವಾಗಿ ಚರ್ಚಿಸಿದ ನಂತರ ಬಹುಶಃ ನಾಡಿದ್ದು ಬಿಜೆಪಿಯ ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗುತ್ತೆ. ಮೊದಲನೆಯ ಲಿಸ್ಟ್ನಲ್ಲಿ 195 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದರು. ಎರಡನೆಯ ಲಿಸ್ಟ್ನಲ್ಲಿ 100 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸುವ ಸಾಧ್ಯತೆ ಇದೆ. ಹೆಚ್ಚು ಕಡಿಮೆ 100 ಕ್ಷೇತ್ರ. ಇದರಲ್ಲಿ ಕರ್ನಾಟಕದ 8 ಕ್ಷೇತ್ರಗಳಿಗ, 10 ಕ್ಷೇತ್ರಗಳಿಗ, 15 ಕ್ಷೇತ್ರಗಳಿಗ ಗೊತ್ತಾಗಬೇಕು ಎಷ್ಟು ಕ್ಷೇತ್ರಗಳಿವೆ. ಆದರೆ ಇವತ್ತಿನ ಚರ್ಚೆ ಮಾತ್ರ ಎಲ್ಲ ಕ್ಷೇತ್ರಗಳ ಬಗ್ಗೆಯೂ ಆಗುತ್ತೆ. ಎಲ್ಲ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಜೆಡಿಎಸ್ಗೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಟು ಕೊಡಬೇಕಾಗುತ್ತೆ ಅನ್ನೋದನ್ನ ಸಂಖ್ಯೆಯನ್ನ ಹೇಳುವ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಯಾವ್ಯಾವ ಕ್ಷೇತ್ರ ಅನ್ನುವುದರ ಚರ್ಚೆ ನಡೆಯಬಹುದು. ಇನ್ನು ಮೈತ್ರಿಯಲ್ಲಿ ಯಾರಿಗೆ ಎಷ್ಟು ಸ್ಥಾನ, ಯಾರಿಗೆ ಯಾವ ಕ್ಷೇತ್ರ ಅನ್ನೋದು ಡಿಸೈಡ್ ಆಗಿಲ್ಲ. ಆಗಲೇ ಕರ್ನಾಟಕದ ಅನೌನ್ಸ್ಮೆಂಟ್ ಹೆಂಗಾಗುತ್ತೆ ಅಂತ ಕೇಳಿದ್ರೆ, ಈ ಮೈತ್ರಿ ಇರೋದು ಹಳೆ ಮೈಸೂರು ಭಾಗದಲ್ಲಿ. ಇದನ್ನು ಬಿಟ್ಟು ಉಳಿದ ಕ್ಷೇತ್ರಗಳು ಅವುಗಳನ್ನು ಕನ್ಸಿಡರ್ ಮಾಡಿ ಯಾವುದನ್ನು ಅನೌನ್ಸ್ ಮಾಡಬೇಕು, ಯಾವುದನ್ನು ಅನೌನ್ಸ್ ಮಾಡಬಾರ್ದು ಅಂತ ನಿರ್ಧರಿಸ್ತಾರೆ. ಇವತ್ತು ಈ ಸಭೆಗಾಗಿ ದೆಹಲಿಗೆ ಹೋಗಿರುವ ಯಡಿಯೂರಪ್ಪನವರು ದೆಹಲಿಯಲ್ಲಿ ಮಾತಾಡಿದ್ರು, ಕೇಳಿಸ್ತಾರೆ.
ಸಾಯಂಕಾಲ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ. ಕರ್ನಾಟಕದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಅಂತಿಮ ತೀರ್ಮಾನ ಇವತ್ತು ನಾಳೆಯಲ್ಲಿ ನಮ್ಮ ಪ್ರಧಾನಿಯವರು ಮತ್ತೆ ಗೃಹ ಸಚಿವರು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಅಮಿತ್ ಶಾನು ಇರ್ತಾರೆ, ನಡ್ಡಾನು ಇರ್ತಾರೆ, ಪ್ರಧಾನಿಯವರು ಇರ್ತಾರೆ. ಉಳಿದಂತ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳು ಯಾರಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಅಂತಿಮ ತೀರ್ಮಾನವನ್ನ ಪ್ರಧಾನಿಯವರು ಗೃಹ ಸಚಿವರು ತಗೊಳ್ತಾರೆ. ಸರ್, ಎರಡನೇ ಪಟ್ಟಿಯಲ್ಲಿ ನಿರೀಕ್ಷೆ ಮಾಡಬಹುದಾ ಕರ್ನಾಟಕದ ಅನೌನ್ಸ್ ಆಗುತ್ತೆ? ಮೋಸ್ಟ್ ಪ್ರಾಬಲಿ ಆಗಬಹುದು ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಎಷ್ಟು ಆಗುತ್ತೆ, ಎಷ್ಟು ಕ್ಷೇತ್ರ ಆಗುತ್ತೆ? ಟೋಟಲ್ 28 ಕಾನ್ಸ್ಟಿಟ್ಯೂನ್ಸಿ ತಾನೆ. ಜೆಡಿಎಸ್ ಮಾಡೋದಾದ್ರೆ ಜೆಡಿಎಸ್ಗೆ ಎಷ್ಟು ಬಿಟ್ಟು ಕೊಡ್ತಾರೆ ಅನ್ನೋ ತೀರ್ಮಾನ ಅವ್ರಿಗೆ ಗೊತ್ತಿರುವಂತ, ನಮ್ಗಿನ್ನೂ ಮಾಹಿತಿ ಇಲ್ಲ. ಸೊ ಜೆಡಿಎಸ್ ಕೊಡೋದನ್ನು ಬಿಟ್ಟು ಉಳಿದಂತ ಕ್ಷೇತ್ರಗಳನ್ನ ಬಹುತೇಕ ಇವತ್ತು ಚರ್ಚೆ ಮಾಡಿ ಸಭೆ ಆರಂಭಗೊಂಡಿದೆ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಸಭೆ. ಯಡಿಯೂರಪ್ಪನವರು ಅದರ ಮೆಂಬರ್ ಸಹಜವಾಗಿ ಇರಲೇಬೇಕು. ಉಳಿದವರು ಯಾರ್ಯಾರಿದ್ದಾರೆ ಅನ್ನೋದನ್ನು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಟಿಕೆಟ್ಗೆ ಲಾಬಿ ಮಾಡೋದಕ್ಕೆ ಅನೇಕ ಜನ ಕರ್ನಾಟಕದ ಹಿರಿಯ ನಾಯಕರುಗಳಿದ್ದಾರೆ. CP ಯೋಗೇಶ್ವರ್ ಇದ್ದಾರೆ, ಅವರು ತಮ್ಮ ಟಿಕೆಟ್ಗೆ ಲಾಬಿ ಮಾಡ್ತಾ ಇಲ್ಲ. ಈಸ್ ವೆರಿ ಕ್ಲಿಯರ್. ಸ್ಟೇಟ್ ಪಾಲಿಟಿಕ್ಸ್ನಲ್ಲಿರ್ತೀನಿ, ನಾನು ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಉಳಿದಂತೆ ಜಗದೀಶ್ ಶೆಟ್ಟರ್ ಇದ್ದಾರೆ, ಸದಾನಂದ ಗೌಡರು ಇದ್ದಾರೆ, ಇನ್ನೂ ಅನೇಕ ಹಿರಿಯ ಮುಖಂಡರುಗಳು ದಿಲ್ಲಿಲೇ ಇದ್ದಾರೆ. ರೇಣುಕಾಚಾರ್ಯ ಇದ್ದಾರೆ. ರೇಣುಕಾಚಾರ್ಯ ಹೇಳಿದ್ರು, ಗಂಭೀರವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಸಿಕ್ಕರೆ ಒಳ್ಳೆಯದು, ಸಿಗದೇ ಇದ್ದರೆ BJPಯನ್ನು ಗೆಲ್ಲಿಸೋದಕ್ಕೆ ನಾನು ಶ್ರಮ ಹಾಕ್ತೀನಿ. ಬೀದರ್ನ ಸಂಸದ ಭಗವಂತ ಖೂಬಾ ಕಾನ್ಫಿಡೆನ್ಸ್ ವ್ಯಕ್ತಪಡಿಸಿದ್ದಾರೆ, ಭರವಸೆ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸಮಸ್ಯೆಗಳ ಬಗೆಹರಿದಿದೆ. ಯಾಕಂದರೆ ಕ್ಷೇತ್ರದಲ್ಲಿ ತುಂಬ ವಿರೋಧ ಬಂದಿತ್ತು ಅವರಿಗೆ. ಎಲ್ಲ ಸಮಸ್ಯೆಗಳ ಬಗೆಹರಿದಿದೆ, ಟಿಕೆಟ್ ಸಿಗುವ ವಿಶ್ವಾಸ ಇದೆ, ನೋಡೋಣ ಏನಾಗುತ್ತೋ ಅಂತ ಹೇಳೋದು. ಕೇಳಿಸ್ಕೊಳ್ಳಿ. ಎಲ್ಲವೂ ಸರಿ ಹೋಗಿದೆ. ವರಿಷ್ಠರು ಎಲ್ಲವೂ ಸರಿಪಡಿಸಿದ್ದಾರೆ. ಹೀಗಾಗಿ ಎಲ್ಲವೂ ಗೊಂದಲಗಳಿಗೆ ತೆರೆ ಎಳೆದಿದೆ. ಈಗ ಏನೂ ಸಮಸ್ಯೆ ಇಲ್ಲ. ನಿಮಗೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ? ವರಿಷ್ಠರು ನಿರ್ಣಯ ತಗೊಳ್ತಾರೆ. ಈ ಬಗ್ಗೆ ಏನಾದರೂ ಯಡಿಯೂರಪ್ಪರ ಜೊತೆ ಮಾತುಕತೆ ಆಡಿದ್ದಾರೆ ಸರ್? ಈಗ ಖಂಡಿತವಾಗಿ ಅವರ ಆಶೀರ್ವಾದ ಪಡೆಯೋಕ್ಕೆ ಬಂದಿದ್ದೀನಿ ನಾನು. ಎಲ್ಲವೂ ಸರಿ ಹೋಗಿದೆ. ವರಿಷ್ಠರು ಎಲ್ಲವೂ ಸರಿಪಡಿಸಿದ್ದಾರೆ. ಹೀಗಾಗಿ ಎಲ್ಲವೂ ಗೊಂದಲಗಳಿಗೆ ತೆರೆ ಎಳೆದಿದೆ. ಈಗ ಏನೂ ಸಮಸ್ಯೆ ಇಲ್ಲ. ವರಿಷ್ಠರು ನಿರ್ಣಯ ತಗೊಳ್ತಾರೆ. ಖಂಡಿತವಾಗಿ ಅವರ ಆಶೀರ್ವಾದ ಪಡೆಯೋಕ್ಕೆ ಬಂದಿದ್ದೀನಿ ನಾನು. ನೋಡಿ, ಡೆಲ್ಲಿಗೆ ಬಂದಂತ ಸಂದರ್ಭ ಸಹಜವಾಗಿ ನಮ್ಮವ್ರ ವರಿಷ್ಠರು ಯಾರು ಸಿಗ್ತಾರೆ ಅವ್ರ ಸೌಜನ್ಯದ ಭೇಟಿ. ಅಲ್ಲ, ಈಗ ಟಿಕೆಟ್ ಹಂಚಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವರು ಕೂಡ ಆಕಾಂಕ್ಷಿ ಅನ್ನುವಂಥದ್ದೆಲ್ಲ ಕೇಳಿದ್ರೆ, ದಾವಣಗೆರೆ ರೇಣುಕಾಚಾರ್ಯ ಒಬ್ಬರೆಲ್ಲ ಬಹಳಷ್ಟು ಜನ, ಡಾಕ್ಟರ್ ರವಿಕುಮಾರ್ ಇದ್ದಾರೆ, ಬಹಳಷ್ಟು ಜನ ಏನು ಕಲ್ಲು ಹೊಡಿ ಅಂತ ಹೊಡೆಯೋದಂತಲ್ಲ, ನಾನು ಕೈ ಬಿಟ್ಟರೆ ಬಿಟ್ಟರೆ ಹೇಳೋದು ಗಂಭೀರವಾಗಿ ನಾವು ಕೇಳಿದ್ವಿ. ಭಾಳ ನೋಡೋಣ ಏನು ಮಾಡ್ತಾರೆ ವರಿಷ್ಠ ತೀರ್ಮಾನ. ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕಲ್ಲ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಾರ್ಟಿ ನಿಷ್ಠೆ. ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಅದು 146 ಕೋಟಿ ಭಾರತೀಯರ ಆಸೆ ಇದೆ. ಇಡೀ ವಿಶ್ವ ನೋಡ್ತಾ ಇದೆ. ಹಾಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಹರಳಿ ಸೇವೆ ಮರಳು ಭಕ್ತಿ, ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಕಾರ್ಯಕರ್ತ, ನಾವೆಲ್ಲ ಕೆಲಸ ಮಾಡ್ತೀವಿ. ನೋಡಿ, ಡೆಲ್ಲಿಗೆ ಬಂದು ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಯಾರ್ಯಾರಿದ್ದಾರೆ ಮೀಟಿಂಗ್ನಲ್ಲಿ ರಾಜ್ಯದಿಂದ ಹೋದಂಥ ನಾಯಕರು? ರಾಜ್ಯದಿಂದ ಹೋದವ್ರ ಪೈಕಿ ನೋಡಿ, BS ಯಡಿಯೂರಪ್ಪನವರು ಮತ್ತು BL ಸಂತೋಷ್ ಇಬ್ಬರು ಕೂಡ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು. ಒಬ್ಬರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ, ಇನ್ನೊಬ್ಬರು ಪಾರ್ಲಿಮೆಂಟ್ರಿ ಬೋರ್ಡ್ ಸದಸ್ಯರಾಗಿ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅಂದರೆ ಕರ್ನಾಟಕದ ವಿಷಯ ಬಂದಾಗ ವಿಜಯೇಂದ್ರರನ್ನು ಆಹ್ವಾನಿಸಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಓಕೆ, ಅವರು ಹಿರಿಯ ಕೇಂದ್ರ ಸಚಿವರು ಅನ್ನುವ ಕಾರಣಕ್ಕೋಸ್ಕರ ಅವರಿಗೆ ಕೇಂದ್ರ ಚುನಾವಣಾ ಸಮಿತಿ ಸಭೆಗೆ ಕರೆಯಲಾಗಿದೆ. ನಂತರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಇದ್ದಾರೆ ಈ ಸಭೆಯಲ್ಲಿ. R ಅಶೋಕ್ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನಸಭೆ ಮತ್ತು ವಿಪಕ್ಷ ನಾಯಕರುಗಳನ್ನು, ಬಸವರಾಜ ಬೊಮ್ಮಾಯಿ ಅವರನ್ನು ಈ ಸಭೆಗೆ ಕರೆಯಲಾಗಿದೆ. ನಿಕಟಪೂರ್ವ ಮುಖ್ಯಮಂತ್ರಿಗಳು, ಯಾಕಂದರೆ ಶಾಸಕಾಂಗ ಪಕ್ಷದ ನಾಯಕರು ಕೂಡ ಆಗಿದ್ದರು. ಇಷ್ಟು ಜನ ಮಾತ್ರ ಇವತ್ತಿನ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಭಾಗವಹಿಸ್ತಾರೆ. 28 ಕ್ಷೇತ್ರಗಳ ಬಗ್ಗೆ ವಿಸ್ತೃತ ಚರ್ಚೆ. 3 ಸಂಗತಿಗಳು ಅನ್ಸುತ್ತೆ ನಾನು. ಒಂದು, JDSಗೆ ಸೀಟ್ ಕೊಡಬೇಕು. ಓಕೆ, BJPಯವರು 2 ಕೊಡ್ತೀವಿ ಅಂತಿದ್ದಾರೆ, JDSನವರು 4 ಕೊಡಿ ಅಂತಿದ್ದಾರೆ. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲಿಯವರೆಗೆ ಎಷ್ಟು ಸೀಟು ಅಂತಕ್ಕಂಥದ್ರ ಬಗ್ಗೆ ಎಲ್ಲೂ ಕೂಡ
ಅವ್ರ ಎದುರುಗಡೆ ಚರ್ಚೆ ನಡೆದಿಲ್ಲ. ಎಸ್. ಸೊ ಇವತ್ತು ಕರ್ನಾಟಕದ ಏನು ಕೋರ್ ಕಮಿಟಿಯ ಪ್ರಮುಖ ಸದಸ್ಯರನ್ನು ಕರೆಸ್ಕೊಳ್ಳಲಾಗಿದೆ. ಅವರ ಎದುರುಗಡೆ JDSಗೆ ಎಷ್ಟು ಸೀಟ್ ಕೊಡಬೇಕು, ಯಾವ್ದು ಬಿಟ್ಕೊಟ್ರೆ ಒಳ್ಳೆಯದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. JDS 3ಕ್ಕೆ ರಾಜಿ ಆಗ್ಬೋದು, ಆದರೆ ಮಂಡ್ಯ ಬಿಟ್ಟು ಬಿಡಲ್ಲ ಅನ್ನೋದೊಂದು JDSದ ವಾದ ಇದೆ. ಸುಮಲತಾ ಅವ್ರಿಗೆ ಕೊಡಬೇಡಿ, ಏನಕ್ಕೇನ ನನಗೆ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ JDSಗೆ ಸೀಟು ಅಂತಕ್ಕಂಥದ್ದು ಒಂದು. ಎರಡನೇದು, ಎಷ್ಟು ಹಾಲಿ ಸಂಸದರ ಟಿಕೆಟ್ಗಳನ್ನು ನಿರಾಕರಿಸಲಾಗತ್ತೆ, ಕ್ರೈಟೇರಿಯಾ ಏನು, ಅದು ಇವತ್ತಿನ ಸಭೆ. 42% ಫಸ್ಟ್ ಲಿಸ್ಟ್ನಲ್ಲಿದೆ ಓವರಾಲ್ ನ್ಯಾಷನಲ್ ಎವರೇಜ್ ತೆಗೆದುಕೊಂಡ್ರೆ. ಕೆಲ ಸ್ಟೇಟ್ಗಳಲ್ಲಿ ಕನಿಷ್ಠತಮ 25% 30% ಅಂತೂ ಎಲ್ಲ ಸ್ಟೇಟ್ಗಳಲ್ಲಿದೆ. ಅಂದರೆ ಹಾಲಿ ಎಂ ಪಿಗಳಿಗೆ ನಿರಾಕರಿಸಿ. ನ್ಯಾಷನಲಿ ತೆಗೆದುಕೊಂಡಾಗ 42% ಸಂಸದರಿಗೆ ನಿರಾಕರಿಸಲಾಗಿದೆ. ಕರ್ನಾಟಕದಲ್ಲಿ ಸುಮಾರು 14 ಸಂಸದರ ಬಗ್ಗೆ ಸರ್ವೆಗಳಲ್ಲೇ ಕೆಲವು ನೆಗೆಟಿವ್ ಇತ್ತು. ಈಗ ಅದರಲ್ಲಿ ಜಾತಿಯ ಕಾರಣದಿಂದ ಎಷ್ಟು ಜನರಿಗೆ ಕೊಡಬೇಕು, ಕೊಡಬಾರ್ದು, ಇದರಲ್ಲಿ ಸ್ವಯಂ ನಿವೃತ್ತಿ, ರಾಜೀನಾಮೆ, ಆರೋಗ್ಯ, ವಯಸ್ಸು, ಈ ಸಂಸದರು ಕೂಡ ಇದ್ದಾರೆ. ಹೀಗಾಗಿ ಆ ನಿರ್ಣಯವನ್ನು ಕೂಡ ಇವತ್ತಿನ ಸಭೆಯಲ್ಲಿ ತೆಗೆದು, ಬೇಡ ಅಂತಾದರೆ ನಿರ್ದಿಷ್ಟವಾಗಿ ಇವ್ರಿಗೆ ಬೇಡ ಅನ್ನೋ ನಿರ್ಣಯ ಇವತ್ತೇ ತೆಗೆದುಕೊಳ್ಬೇಕು. ಬಟ್ ರಾಜ್ಯ ಮುಖಂಡರಿಗೆ ಗೊತ್ತಾಗತ್ತಾ ಮೋದಿ ಹಿಂಗೆ ನಿರ್ಧಾರ ತಗೊಂಡ್ರು ಅಂತ? ಅವ್ರ ಎದುರುಗಡೆ ಚರ್ಚೆ ನಡೆಯುತ್ತೆ. ನೀವು ಪೇಪರಲ್ಲಿ ಏನು ಬರ್ಕೊಂಡ್ರು ಅಂತ ಅಲ್ಲ, ಅಂದರೆ ಬೇಡ ಟಿಕ್ ಮಾಡೋದು ಬೇಡ ಅನ್ನೋದು ಅಲ್ಲಿ ಎದುರುಗಡೆ ಎಲ್ಲರೂ ಸೇರಿನೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಈಗಾಗಲೇ ಅನೌಪಚಾರಿಕ ಚರ್ಚೆಗಳು ಅಮಿತ್ ಶಾ ಅವ್ರ ಜೊತೆಗೆ, ನಡ್ಡಾ ಅವ್ರ ಜೊತೆಗೆ ನಡೆದಿವೆ. ಪ್ರಧಾನಮಂತ್ರಿ ಮೋದಿ ಎದುರು ಈ ಚರ್ಚೆ ಹೋದಾಗ ಎಷ್ಟು ಸಂಸದರಿಗೆ, ಯಾರಿಗೆ, ಈಗ ನರೇಂದ್ರ ಮೋದಿ ಅವರು ಕೂಡ ಈಗ ಸಂಸದರು ಅಂದಾಕ್ಷಣ ನರೇಂದ್ರ ಮೋದಿ ಅವ್ರಿಗೂ ಅವ್ರು ಸಿಗ್ತಾನೆ ಇರ್ತಾರೆ. ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಅಂದಾಜಿರುತ್ತೆ. ಹೀಗಾಗಿ ಯಾರಿಗೆ ಬೇಡ, ಯಾರಿಗೆ ಬೇಕು ಅಂತಕ್ಕಂಥ ನಿರ್ಣಯವನ್ನು ಸ್ವತಃ ಮೋದಿ, ಅಮಿತ್ ಶಾ, JP ನಡ್ಡಾ, ರಾಜನಾಥ್ ಸಿಂಗ್ ಎದುರು ತೆಗೆದುಕೊಳ್ಳೋದ್ರಿಂದ ಅವರು ಬೇಡ ಅಂತಾದರೆ ತಕ್ಷಣಕ್ಕೆ ಮತ್ತೊಂದು ಪಟ್ಟಿ ಬರುತ್ತೆ ಅಂತ ನನಗನ್ಸಲ್ಲ. ಈಗ ಹಿರಿಯ ಸಂಸದರು ಒಬ್ಬರು ಬೇಡ, XYZ ಬೇಡ ಅಂತ ತೀರ್ಮಾನ ತೆಗೆದುಕೊಂಡ್ರೆ ಆ ಕ್ಷೇತ್ರಕ್ಕೆ ಅನೌನ್ಸ್ ಆಗಿರೋದಿಲ್ಲ, ಆ ಕ್ಷೇತ್ರಕ್ಕೆ ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಆಗಲ್ಲ. ಬೇಕು ಅಂತಾದರೆ ಆ ಕ್ಷೇತ್ರಕ್ಕೆ ಮೊದಲ ಪಟ್ಟಿಯಲ್ಲೇ ಅನೌನ್ಸ್ ಆಗುತ್ತೆ. ನನಗನ್ಸುತ್ತೆ ಬೆಂಗಳೂರು ಗ್ರಾಮಾಂತರ, ಹಾಸನ ನೋಡಿ ಈಗ JDS ಕಡೆಗಿದೆ. ಕಳೆದ ಬಾರಿ ಗೆದ್ದಿರದೇ ಇರೋ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಮತ್ತು ಹಾಸನ ಇತ್ತು. ಹಾಸನ JDS ತೆಗೆದುಕೊಳ್ಳುತ್ತೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಇವತ್ತೇ ಪಟ್ಟಿಯಲ್ಲಿ, ಈಗ ಹೊಸಬರು ಅಂತಂದರೆ ಯಾರು, ಬೆಂಗಳೂರು ಗ್ರಾಮಾಂತರ ಒಂದೇ, ಉಳಿದಲ್ಲೆಲ್ಲ BJPಯ ಹಾಲಿ ಸಂಸದರಿದ್ದಾರೆ. ಹೀಗಾಗಿ 12ರಿಂದ 15 ಅನ್ನೋದನ್ನು BJP ಮೂಲಗಳು ಹೇಳ್ತಾ ಇವೆ. ಅಷ್ಟು ಸಂಸದರ ಅಭ್ಯರ್ಥಿಗಳ ಪಟ್ಟಿ ಮಹಾಶಿವರಾತ್ರಿಯ ದಿನ ಅನೌನ್ಸ್ ಆಗುವ ಸಾಧ್ಯತೆ. ನಾವು ಮಾತಾಡುವಾಗ ವಿಷಯ ಬಂತು ಸ್ವಯಂ ನಿವೃತ್ತಿ. ಕೆಲವು ಸಂಸದರು ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಆ ಲಿಸ್ಟಲ್ಲಿ ಸದಾನಂದ ಗೌಡರ ಹೆಸರು ಬಂದಿದೆ. ಇವರು ವಾಲಂಟರಿ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ರು. ಈಗ ಮತ್ತೊಮ್ಮೆ ಟಿಕೆಟ್ಗಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಸ್ವತಃ ಯಾರೂ ಕೇಳಿರಲಿಲ್ಲ, ಏನಿಲ್ಲ, ಸದಾನಂದ ಗೌಡರು ಏಕಪಕ್ಷೀಯವಾಗಿ ತಮ್ಮ ನಿರ್ಧಾರವನ್ನು ಘೋಷಿಸಿದ್ದರು. ನಾನು ರಾಜಕಾರಣದಲ್ಲಿರ್ತೀನಿ, BJPಯಲ್ಲಿರ್ತೀನಿ, ಬಟ್ ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ. ಹೈಕಮಾಂಡ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡುತ್ತೋ ಹೊಸ ರಕ್ತಕ್ಕೆ ಅವರನ್ನು ಗೆಲ್ಲಿಸೋದಕ್ಕೆ ನಾನು ಕೆಲಸ ಮಾಡ್ತೀನಿ ಅಂದಿದ್ರು. ಆದರೆ ಚುನಾವಣೆಗಳ ಹತ್ತಿರ ಬಂದಂತೆ ಮತ್ತೆ ಸದಾನಂದ ಗೌಡರಿಗೆ ತಾವು ಸ್ಪರ್ಧಿಸಬೇಕು ಅನ್ನಿಸ್ತಾ ಇದೆ, ಪ್ರಯತ್ನ ಪಡ್ತಾ ಇದ್ದಾರೆ. GS ಬಸವರಾಜು ತುಮಕೂರಿನ ಸಂಸದರು ಘೋಷಿಸಿ ಆಗಿದೆ, ನಾನು ಈ ಸಲ ಸ್ಪರ್ಧೆ ಮಾಡೋದಿಲ್ಲ. ಆದರೆ ಅವರು ಸಜೆಷನ್ ಕೊಟ್ಟಿದ್ದಾರೆ, ಸೋಮಣ್ಣವರಿಗೆ BJP ಟಿಕೆಟ್ ಕೊಟ್ಟರೆ ಅವರ ಗೆಲುವಿಗಾಗಿ ನಾನು ಪ್ರಯತ್ನ ಪಡ್ತೀನಿ ಎಂದಿದ್ದಾರೆ ಸದಾನಂದ ಗೌಡರು ಮತ್ತು GS ಬಸವರಾಜು. ಹಾವೇರಿ ಶಿವಕುಮಾರ್ ಉದಾಸಿ 3 ಸಲ MP ಆಗಿದ್ದಾರೆ. ವಯಸ್ಸಾಗಿಲ್ಲ, ಗಟ್ಟಿಮುಟ್ಟಾಗಿದ್ದಾರೆ, ಬೇರೆ ಯಾವ ಕಾರಣಗಳು ಇಲ್ಲ. ಆದರೂ ಕೂಡ ತಾವಾಗಿಯೇ ಹೇಳಿದರೆ ಅವ್ರಿಗೆ ರಾಜಕೀಯ ವೈರಾಗ್ಯ ಬಂದಿದೆ, ನಾನು ಈ ಸಲ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರನ್ನು ಕನ್ವಿನ್ಸ್ ಮಾಡುವ ಪ್ರಯತ್ನಗಳು ನಡೆದವು. ನಿರ್ಧಾರ ಬದಲಿಸಿ ಅಂತ ಅವರೇನು ಬಗ್ಗಿಲ್ಲ, ನಾನು ಬಿಸ್ನೆಸ್ ಮಾಡ್ಕೊಂಡಿರ್ತೀನಿ ಅಂತಿದ್ದಾರೆ ಅವರು. ಸ್ವಯಂ ನಿವೃತ್ತಿ ಲಿಸ್ಟ್ನಲ್ಲಿ ಮತ್ತೊಂದು ಹೆಸರು. ಇನ್ನು ಚಾಮರಾಜನಗರದ ಸಂಸದ ಶ್ರೀನಿವಾಸ್ ಪ್ರಸಾದ್ ವಯಸ್ಸು ಮತ್ತು ಆರೋಗ್ಯದ ಕಾರಣ ನಾನು ಮತ್ತೆ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ದಾರೆ. ಅವರ 2 ಅಳಿಯಂದರು ಅಲ್ಲಿ ಟಿಕೆಟ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. 2 ಅಳಿಯಂದರು ಮಾತ್ರ ಅಲ್ಲ, ಇನ್ನೂ ಅನೇಕರಿದ್ದಾರೆ. BN ಬಚ್ಚೇಗೌಡರು
ಒನ್ಸ್ ಅಗೇನ್ ವಯಸ್ಸು ಮತ್ತು ಆರೋಗ್ಯ ಚಿಕ್ಕಬಳ್ಳಾಪುರದ ಸಂಸದರು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಾರಾಯಣಸ್ವಾಮಿ ಚಿತ್ರದುರ್ಗ ಕೇಂದ್ರ ಸಚಿವರು, ಇವ್ರದ್ದೊಂದು ಆಶ್ಚರ್ಯಕರ ರೀತಿಯಲ್ಲಿ ಬಂದಂಥ ನಿರ್ಧಾರ ಅದು. ನಾರಾಯಣಸ್ವಾಮಿಯವರು ವೇದಿಕೆಯ ಭಾಷಣವೊಂದರಲ್ಲಿ ನಾನು ಈ ಸಲ ಸ್ಪರ್ಧಿಸುವುದಿಲ್ಲ ಅಂತ ಘೋಷಿಸಿ ಆಗಿದೆ. ಸೊ ಪ್ರಶಾಂತ್, ಸದಾನಂದ ಗೌಡರ ಕಥೆ ಏನು? ಅದೇ ಸದಾನಂದ ಗೌಡ್ರದ್ದು ಏನಾಯಿತು ಅಂದರೆ, ಸದಾನಂದ ಗೌಡರ ಘೋಷಣೆ ವಿಷಯದಲ್ಲಿ ಯಾವುದೋ ವಿವಾದ ನಿಮಗೆ ನೆನಪಿದೆ ಅಂತ ಕೇಳ್ತೀನಿ. ಅವ್ರು ಘೋಷಣೆ ಮಾಡಿದರು ನಾನು ನಿಂತ್ಕೊಳ್ಳೋದಿಲ್ಲ ಅಂತ. ಯಡಿಯೂರಪ್ಪನವ್ರು ಹೇಳಿಕೆ ಕೊಟ್ಟರು, ಅವ್ರಿಗೆ ಹೈಕಮಾಂಡಿಂದ ಸೂಚನೆ ಬಂದಿದೆ ಅಂತ. ಸದಾನಂದ ಗೌಡರು ಭಯಂಕರ ಸಿಟ್ಟಿಗೆ ಎದ್ರು. ಅದಾದಮೇಲೆ ಯಡಿಯೂರಪ್ಪನವರು ಟ್ವೀಟ್ ಮಾಡಿದ್ರು, ಇಲ್ಲ ನಾನು ಹೇಳಿದ್ದೇನೋ ಮಿಸ್ಕಮ್ಯುನಿಕೇಷನ್ ಆಗಿದೆ. ಎಸ್, ಸದಾನಂದ ಗೌಡರ ಕಥೆ. ಸದಾನಂದ ಗೌಡರಿಗೆ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರಿಗೆ ಇದೆಲ್ಲ ಟಿಕೆಟ್ ನಿರಾಕರಿಸಿದ ನಂತರ ಯಡಿಯೂರಪ್ಪನವರನ್ನು ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಅವ್ರಿಗೂ ಟಿಕೆಟ್ ಕೊಡೋಲ್ಲ ಅಂತಕ್ಕಂಥ ಒಂದು ಅಂದಾಜಿನ ಮೇಲೆ ಪತ್ರಕರ್ತರು ಅದನ್ನು ವರದಿ ಮಾಡಿದರು. ಸದಾನಂದ ಗೌಡರು ಕೂಡ ಸ್ವಲ್ಪ ದಿಲ್ಲಿಗಿಲ್ಲಿ ಓಡಾಡಿದ್ರು, ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಏಕಾಏಕಿ ರಾಜಕೀಯ ನಿವೃತ್ತಿ, ಅಂದರೆ ಚುನಾವಣಾ ರಾಜಕಾರಣ. ಅದರಲ್ಲಿ ಏನಾಯಿತು ಬದಲಾವಣೆ ಅಂತಂದರೆ, ಬೇರೆ ಕ್ಯಾಂಡಿಡೇಟ್ಗಳನ್ನು ಒಳಗೆ ಬಿಟ್ಕೊಳ್ಳಿಕ್ಕೆ ಬೆಂಗಳೂರಿನ BJP ನಾಯಕರು ತಯಾರಿಲ್ಲ. ಬೆಂಗಳೂರು ಉತ್ತರದಲ್ಲಿ ಈಗ CT ರವಿ ಹೆಸರು ಬಂದಿದೆ. CT ರವಿಯಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಶುರು ಮಾಡ್ಬಿಟ್ರು. ಬೆಂಗಳೂರಿನ BJP ನಾಯಕರ ಟೆನ್ಷನ್ ಮಾಡ್ಕೊಂಡ್ಬಿಟ್ರು. ಎಲ್ರಿಗೂ ಆರ್ ಅಶೋಕರಿಂದ ಹಿಡಿದು ಎಲ್ಲ ಶಾಸಕರಿಗೂ ಕೂಡ ಟೆನ್ಷನ್ ಇದೆ. CT ರವಿ ಇಲ್ಲಿ ಬಂದುಬಿಟ್ರೆ ಚಿಕ್ಕಮಗಳೂರಿನಿಂದ, ಆ ಕಾರಣದಿಂದ ಹಿಂದೆ DB ಚಂದ್ರೇಗೌಡರನ್ನ ಹಾಕಿದ್ರಿ, ಸದಾನಂದ ಗೌಡರನ್ನ ಹಾಕಿದ್ರಿ, ಈಗಲೂ ಹೊರಗಿನವ್ರನ್ನ ಹಾಕ್ತೀರಾ ಅನ್ನೋ ಚರ್ಚೆಗಳು ಚಾಲು ಅದು. ಆಗ ಈ ಶಾಸಕರೆಲ್ಲರೂ ಹೋಗಿ ಸದಾನಂದ ಗೌಡರನ್ನ ನೀವೇ ನಿಂತ್ಕೊಳ್ಳಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರು. ಹೀಗಾಗಿ ಈಗ ಸದಾನಂದ ಗೌಡರು ಕೊಟ್ಟರೆ ನಿಲ್ತೀನಿ ಅನ್ನುವ ಸ್ಥಿತಿಯಲ್ಲಿ, ಮತ್ತು ಇವತ್ತು ದಿಲ್ಲಿಗೆ ಹೋಗಿದ್ದಾರೆ ಅವರು. ಹೌದು, ದಿಲ್ಲಿಯಲ್ಲಿ ಇದ್ದಾರೆ. ನನಗೆ ಒಂದು ಅವಕಾಶ ಕೊಟ್ಟರೆ ನಾನು ನಿಲ್ತೀನಿ ಅನ್ನುವ ಒಂದು ಉತ್ಸಾಹದಲ್ಲಿದ್ದಾರೆ. ನನಗನ್ಸುತ್ತೆ ಈ ಮಂಡ್ಯದ ಟಿಕೆಟ್, ಸುಮಲತಾ, ಉಡುಪಿ ಚಿಕ್ಕಮಗಳೂರಿನ ಟಿಕೆಟ್, ಶೋಭಾ ಕರಂದ್ಲಾಜೆ, ಇವೆಲ್ಲವುಗಳ ಜೊತೆಗೆ ಬೆಂಗಳೂರು ಉತ್ತರ ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಕರೆಕ್ಟ್. ಯಾಕೆಂದರೆ ಬೆಂಗಳೂರು ಉತ್ತರ ಒಕ್ಕಲಿಗ ನಾಯಕರಿಗೆ ಕೊಡ್ಬೋದಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಸದಾನಂದ ಗೌಡರಿಗೆ ಕೊಡಬೇಕಾ ಅಥವಾ ಸದಾನಂದ ಗೌಡರಿಗೆ ಅಂದರೆ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ, ಅವ್ರನ್ನ ಕೇಂದ್ರ ಮಂತ್ರಿ ಸ್ಥಾನದಿಂದ ಕೈ ಬಿಡಲಾಯಿತು. ಹಾಗಾಗಿ ಸಂಸದರಿಗೆ ಟಿಕೆಟ್ ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಪ್ರೈಮ್ ಮಿನಿಸ್ಟರ್ ವಿಲ್ ಟೇಕ್ ಎ ಕಾಲ್. ಹಾಗಿರುವಾಗ ಈಗ ಸುಮಲತಾ ಮತ್ತು CT ರವಿ ಅವರನ್ನು ಅಕಾಮಿಡೇಟ್ ಮಾಡಲಿಕ್ಕೆ ಆ ಸೀಟನ್ನು ಖಾಲಿ ಬಿಡಬೇಕಾ ಬೇಡವಾ ಅಂತಕ್ಕಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಣಯ ಆಗುತ್ತೆ ಅಂತ ನನಗನ್ಸುತ್ತೆ. ಇನ್ನುಳಿದಂತೆ ನೋಡಿ, ಬಸವರಾಜ್ ವಯಸ್ಸಿನ ಕಾರಣದಿಂದ ಮೊದಲೇ ಹೇಳಿದರು ನಾನು ನಿಲ್ಲಲ್ಲ ಅಂತಕ್ಕಂಥದ್ದನ್ನು. ಶಿವಕುಮಾರ್ ಉದಾಸಿ ಆಶ್ಚರ್ಯಕರ ರೀತಿಯಲ್ಲಿ 1.5 ವರ್ಷ ಮೊದಲು ಹೇಳಿದರು ಅವರು, ಹೌದು, ನಾನು ನಿಲ್ಲಲ್ಲ ಅಂತಕ್ಕಂಥದ್ದನ್ನು. ನನಗಿರೋ ಮಾಹಿತಿಗಳ ಪ್ರಕಾರ ಒಂದು ವಾರದ ಹಿಂದೆ ಯಾರೋ ಫೋನ್ ಮಾಡಿದ್ರಂಥವ್ರಿಗೆ BJP, ನೀವು ನಿಂತ್ಕೋತೀರಾ ಏನು ಅಂತ. ನಾನು 1.5 ವರ್ಷದ ಹಿಂದೆ ಹೇಳಿದ್ದೀನಿ, ನೀವು ಇನ್ನೂ ಅಭ್ಯರ್ಥಿ ಹುಡುಕ್ಲಿಕ್ಕಾಗಿಲ್ಲ, ಅಭ್ಯರ್ಥಿ ಹುಡುಕಿ, ನಾನಂತೂ ನಿಲ್ಲಲ್ಲ ಅಂತ ಹೇಳಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ವಯಸ್ಸಿನ ಕಾರಣದಿಂದ ಸಿದ್ದರಾಮಯ್ಯನವರೇ ಅವರನ್ನು ಸಂಪುಟದಿಂದ ಕೈ ಬಿಟ್ಟಿದ್ರು, ಕಾಂಗ್ರೆಸ್ ಸಂಪುಟದಿಂದ. BJP ಅವ್ರಿಗೆ ಟಿಕೆಟ್ ಕೊಡ್ತು, 2,000 ಮತಗಳ ಅಂತರದಿಂದ ಧ್ರುವನಾರಾಯಣ ಆಗ್ಬಿಡ್ತು. ಹಾಂ, ಈಗ ಅವ್ರು ನಿಲ್ಲೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಬಚ್ಚೇಗೌಡರು ಅವರ ಮಗ ಕಾಂಗ್ರೆಸ್ನ ಶಾಸಕ. ಹೌದು. ಆಮೇಲೆ MTB ನಾಗರಾಜ್ ಬಂದಮೇಲೆ ಬಚ್ಚೇಗೌಡರು ಹಾಗೇನು ಭಾಳ BJP ಜೊತೆ ಕಾಣಿಸ್ಕೊಳ್ಳಿಲ್ಲ, ಈ ಬಾರಿ ನಿಲ್ಲೋಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದರು. ಚಿತ್ರದುರ್ಗದಿಂದ ನಾರಾಯಣಸ್ವಾಮಿ ನಿಮಗೊಂದು ಕಾರ್ಯಕ್ರಮದಲ್ಲಿ ಸಿಕ್ಕರು. ಅವರು 1-2 ಸಲ ಕೇಳಿದ್ವಿ ಯಾಕೆ ನಿಲ್ಲಲ್ಲ ಅಂತಕ್ಕಂಥದ್ದನ್ನು. ನನಗೆ ನಿಲ್ಲೋ ಮನಸ್ಸಿಲ್ಲ, ಇಟ್ ಡಸಂಟ್ ಸೂಟ್ ಮೀ ಅಂತೆಲ್ಲ ತುಂಬ ಕ್ರೌಡ್ ಇತ್ತು, ನಮಗೂ ಕೆದಕಿ ಕೇಳೋದಕ್ಕೆ ಆಗಲಿಲ್ಲ. ಬಟ್ ಅವ್ರದ್ದು ಅಭಿಪ್ರಾಯ ಸ್ಪಷ್ಟ ಆಯಿತು, ನಾನು ನಿಲ್ಲೋಲ್ಲ ಅಂತಕ್ಕಂಥದ್ದನ್ನು. ಹೀಗಾಗಿ ಅಲ್ಲೂ ಕೂಡ ಹೊಸ ಕ್ಯಾಂಡಿಡೇಟನ್ನು ಹುಡುಕಬೇಕಿದೆ. ಸ್ವಾಮೀಜಿ ಹೆಸರು ಭಾಳ ಓಡಾಡ್ತಿದೆಯಲ್ಲ, ಮಾದಾರ ಚೆನ್ನಯ್ಯ ಸ್ವಾಮೀಜಿ. ನೋಡಿ, ಮಾದಾರ ಚೆನ್ನಯ್ಯ ನಿಮಗೆ ನೆನಪಿದ್ರೆ ವಿಧಾನಸಭಾ ಚುನಾವಣೆಗೆ ಮುಂಚೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಈ ಮಠಕ್ಕೆ ಹೋಗಿದ್ರು. ಹೌದು. ಈ ಮಠಕ್ಕೆ ಹೋದಾಗಲೇ ಈ ಒಳ ಮೀಸಲಾತಿಯ ಕುರಿತಂತೆ ಒಂದು ಚರ್ಚೆ RSS ಮುಖ್ಯಸ್ಥರ ಜೊತೆಗೆ ನಡೆದಿತ್ತು, ಕೊಡಬೇಕು ನೀವು ಅಂತಕ್ಕಂಥದ್ದು. ಅಲ್ಲಿ RSS ಇನ್ ಪ್ರಿನ್ಸಿಪಲ್ ಒಪ್ಪಿಕೊಂಡ ನಂತರ ಒಳ ಮೀಸಲಾತಿಯನ್ನು ಕೊಡುವ ಒಂದು ಒತ್ತಡ BJP ಮೇಲಿತ್ತು. ಹೀಗಾಗಿ ಮಾದಾರ್ ಚೆನ್ನಯ್ಯ ಸ್ವಾಮೀಜಿಯವ್ರಿಗೆ ಕೊಟ್ಟರೆ ದಲಿತ್ ಲೆಫ್ಟ್ನ ಸ್ವಾಮೀಜಿ ಆದ್ದರಿಂದ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತಕ್ಕಂಥದ್ದು ಇದೆ. ಅವ್ರಿಗೂ ಕೂಡ ನಿಲ್ಲುವ ಮನಸ್ಸಿದೆ. ಒಂದು ಸಲ ಈಗ ಚಂದ್ರಪ್ಪ ವಿರೋಧಿ ಕ್ಯಾಂಡಿಡೇಟ್ ಇದ್ದಾಗ ಒಬ್ಬ ಸಮಾಜದ ಸ್ವಾಮೀಜಿ ತನ್ನದೇ ಸಮಾಜದ ವ್ಯಕ್ತಿ ವಿರುದ್ಧ ನಿಲ್ಲಬೇಕಾ ಅಂತಕ್ಕಂಥ ಒಂದು ದ್ವಂದ್ವ ಕೂಡ ಅವರಲ್ಲಿದೆ. ಅನೇಕರು ಅದನ್ನು ಹೇಳ್ತಾರೆ. ಆದರೆ BJPಯ ಹೈಕಮಾಂಡ್ ಮತ್ತು RSSನಲ್ಲಿ ಒಂದು ಲೇಟರ್ ಥಿಂಕಿಂಗ್ ಇದೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಫೋಟೋ ಬರಲಿ ಒಂದು ಸಲ. ಎಸ್, ಹಾಂ, ಅವರಲ್ಲಿ ಒಂದು ಲೇಟರಲ್ಲಿ ಏನು ಥಿಂಕಿಂಗ್ ಇದೆ ಅಂತಂದರೆ,
ಕರ್ನಾಟಕದಲ್ಲಿ ಮಠದ ಸ್ವಾಮೀಜಿಗಳು ಜಾಸ್ತಿ. ನಿಮ್ಗೊಂದು ನೆನಪಿದ್ರೆ ಸಿದ್ಧಗಂಗಾ ಸ್ವಾಮೀಜಿಗಳಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ವಿಷಯ ಬಂದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ಅವರೆಲ್ಲರೂ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದರು. ಒಂದು ಸಲ ಧಾರ್ಮಿಕ ಯಾವುದಾದ್ರೂ ಸ್ವಾಮೀಜಿಗೆ ನಾವು ಕೊಟ್ಬಿಟ್ರೆ ಭಾರತ ರತ್ನ, ದೇಶದ ಎಲ್ಲ ಕಡೆಗಳಲ್ಲಿ ಆ ಸ್ವಾಮೀಜಿಗಳ ಒಂದು ಒತ್ತಡ ಶುರು ಆಗುತ್ತೆ. ಗುಜರಾತ್ನಲ್ಲೂ ಸ್ವಾಮೀಜಿಗಳಿದ್ದಾರೆ, ಎಲ್ಲ ಕಡೆ ಸ್ವಾಮೀಜಿಗಳಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಉಳಿದ ರಾಜ್ಯಗಳಿಗೆ ಹೋಲಿಸಿದರೆ ಇಲ್ಲಿ ಮಠಗಳು ಜಾಸ್ತಿ ಜಾತಿಯ ಮಠಗಳಿವೆ, ಮಠಗಳ ಪ್ರಭಾವ ಜಾಸ್ತಿ ಇದೆ. ಹೀಗಾಗಿ ಮಾದಾರ್ ಚೆನ್ನಯ್ಯ ಸ್ವಾಮೀಜಿಗೆ ಕೊಟ್ಬಿಟ್ರೆ ನಾಳೆ ಒಕ್ಕಲಿಗರ ಸ್ವಾಮೀಜಿಗಳು ಕೇಳ್ಬೋದು, ಲಿಂಗಾಯತ ಸ್ವಾಮೀಜಿಗಳು ಕೇಳ್ಬೋದು. ಈ ಒತ್ತಡ ಶುರು ಆಗುತ್ತಾ ಅನ್ನುವ ಆತಂಕದಲ್ಲಿ ಕೇಳ್ಬೋದು ಅನ್ನುವಂಥದ್ದೊಂದು. ಮತ್ತು ರಾಜಕೀಯ ಮಹತ್ವಾಕಾಂಕ್ಷೆ ಕಾವಿಧಾರಿಗಳು ಸುಮಾರು ಜನ ಇದ್ದಾರೆ, ನಮ್ಮಲ್ಲಿ ತುಂಬ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬ ಸ್ವಾಮೀಜಿ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಆಗ್ತಾರಾ ಅಂತ ನಮ್ಮ ಹೆಸರು ಹಾಕ್ಬೋದಾ ಅಂತ ಕೇಳಿದರು. ಅಂದರೆ ರಾಜಕೀಯ ಮಹತ್ವಾಕಾಂಕ್ಷೆ ಇರುವಂಥ ಸ್ವಾಮೀಜಿಗಳು ತುಂಬ ಇದ್ದಾರೆ. ಮತ್ತು ಇವತ್ತಿನ ಸ್ವಾಮೀಜಿಗಳು ಮತ್ತು ರಾಜಕಾರಣಕ್ಕೆ ಮೊದಲಿನ ಥರ ಒಂದು ಡಿಟ್ಯಾಚ್ಮೆಂಟ್ ಇಲ್ಲ. ಇವತ್ತು ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಸ್ವಾಮೀಜಿಗಳು ಮತ್ತು ರಾಜಕಾರಣ ಹಾಸು ಹೊಕ್ಕಾಗಿದೆ. ಹೀಗಾಗಿ ಕೊಡಬೇಕೋ ಬೇಡವೋ ಅಂತಕ್ಕಂಥ ನಿರ್ಣಯವನ್ನು ಕೇಂದ್ರದ BJP ಅವರು. ಸ್ವಾಮೀಜಿಗಳಿಗೆ ರಾಜಕಾರಣಕ್ಕೆ ಒಂದೇ ರಾಜಕಾರಣ ಮಾಡಬೇಕು ಅಂತ ಏನು ಆ ರಿಸ್ಟ್ರಿಕ್ಷನ್ ಉಳಿದಿಲ್ಲ. ಈಗ ಸ್ವಯಂ ನಿವೃತ್ತಿ ಘೋಷಿಸಿರುವ ಸಂಸದರ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದರಲ್ಲಿ ಸದಾನಂದ ಗೌಡರೊಬ್ಬರು ವಾಪಸ್ ಬಂದಿದ್ದಾರೆ. ಉಳಿದವರೆಲ್ಲರೂ ತಮ್ಮ ವಾಲಂಟರಿ ರಿಟೈರ್ಮೆಂಟ್ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ. ಇನ್ನು ಕೆಲವು ಸಂಸದರ ಕ್ಷೇತ್ರಗಳಲ್ಲಿ ಆ ಸಂಸದರ ವಿರುದ್ಧ ಟಿಕೆಟ್ ಕೊಡಬೇಡಿ ಅನ್ನುವ ಕೂಗಿದೆ ಸಂಘಟನೆಯಲ್ಲಿ. ಭಗವಂತ ಖೂಬಾ ಬೀದರ್, ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬೇಡಿ ಅನ್ನುವ ಕೂಗು ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಿತ್ತು. ಪ್ರಭು ಚೌಹಾಣ್, ವಿಜಯೇಂದ್ರ ಅವರು ಬೀದರ್ಗೆ ಹೋದ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ ಮನವಿ ಮಾಡಿಕೊಂಡರು ಟಿಕೆಟ್ ಕೊಡಬೇಡಿ ಅಂತ. ಭಗವಂತ ಖೂಬಾ ಇವತ್ತು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ಸಿಗಬಹುದು ಅನ್ನುವ ರೀತಿಯಲ್ಲಿ. ನಳಿನ್ ಕುಮಾರ್ ಕಟೀಲ್ರಿಗೆ ದಕ್ಷಿಣ ಕನ್ನಡದಲ್ಲಿ ಟಿಕೆಟ್ ಬೇಡ ಅನ್ನಲಾಗ್ತಾ ಇದೆ. ಬಳ್ಳಾರಿ ವೈ ದೇವೇಂದ್ರಪ್ಪ ಅವರಿಗೆ, ಬೆಳಗಾವಿ ಮಂಗಳ ಅಂಗಡಿ, ಕೊಪ್ಪಳ ಕರಡಿ ಸಂಗಣ್ಣ, ರಾಯಚೂರು ಅಮರೇಶ್ವರ್ ನಾಯಕ್, ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ. ಇಷ್ಟು ಜನರಿಗೆ ಕ್ಷೇತ್ರದಲ್ಲಿ ಒಂದು ವಿರೋಧದ ವಾತಾವರಣ ಇದೆ. ಎಸ್ ಪ್ರಶಾಂತ್, ಗೆಲುವಿನ ಪ್ರಾಸ್ಪೆಕ್ಟಸ್ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ಯಾಕಂದರೆ BJP ಕಾರ್ಯಕರ್ತರು ಫೈನಲಿ ಮೋದಿ ಅಂತಾನೆ ಅನ್ನೋದು. ಅದೇ ಬೀದರ್ನಲ್ಲಿ ಮಾತ್ರ ಬಹಳ ವಿರೋಧ ಇದೆ. ಅದು ವೋಕಲ್ ಇದೆ, ವಿಸಿಬಲ್ ಇದೆ. ಎಸ್. ಎಲ್ಲ ಶಾಸಕರು ಶರಣು ಸಲ್ಗಾರ್, ಸಿದ್ದು ಪಾಟೀಲ್, ಬೆಲ್ದಾಳೆ, ಪ್ರಭು ಚೌಹಾಣ್ ಎಲ್ಲ ಶಾಸಕರು ಭಗವಂತ ಖೂಬಾ ವಿರುದ್ಧ ನಿಂತಿದ್ದಾರೆ, ಭಾಳ ವಿಸಿಬಲಿ ನಿಂತಿದ್ದಾರೆ. ಹೀಗಾಗಿ ಭಗವಂತ ಖೂಬಾರಿಗೆ ಟಿಕೆಟ್ ಕೊಡಬೇಕಾ ಅನ್ನುವ ಕೆಲ ಉಸ್ತುವಾರಿಗಳು ಬೀದರ್ಗೆ ಹೋಗಿದ್ರು. 90% ಪದಾಧಿಕಾರಿಗಳು ಭಗವಂತ ಖೂಬಾರಿಗೆ ಟಿಕೆಟ್ ಕೊಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. 90%. ಹೀಗೆ ನ್ಯಾಚುರಲಿ 4 ಶಾಸಕರಿದ್ದಾಗ ನಿಮ್ಗೆ 90% ಪದಾಧಿಕಾರಿಗಳು ಬಂದೇ ಬಿಡ್ತಾರೆ. ಹೀಗಾಗಿ ಭಗವಂತ ಖೂಬಾರಿಗೆ ಟಿಕೆಟ್ ದೊರಕತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಎರಡನೇ ಹೆಸರು ನಳಿನ್ ಕುಮಾರ್ ಕಟೀಲು. ಪ್ರವೀಣ್ ನೆಟ್ಟಾರು ಹತ್ಯೆ ಆದಾಗಿನಿಂದ ನಳಿನ್ ಕುಮಾರ್ ಕಟೀಲು ಬಗ್ಗೆ ಇದ್ದ ವಿರೋಧ, ಬೇಸರ ಏನಿತ್ತು ಅದು ಹೊರಗಡೆ ವ್ಯಕ್ತವಾಗಲಿಕ್ಕೆ ಶುರುವಾಯಿತು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಗೆ ನಳಿನ್ ಕುಮಾರ್ ಕಟೀಲು ಪಾತ್ರವೂ ಇದೆ ಅನ್ನೋದನ್ನು ಕಾರ್ಯಕರ್ತರು ಮಾತಾಡಲಿಕ್ಕೆ ಶುರು ಮಾಡಿದರು. ಹೀಗಾಗಿ ನಳಿನ್ ಕುಮಾರ್ ಕಟೀಲರಿಗೆ ಟಿಕೆಟ್ ಕೊಡಬೇಡಿ ಅಂತಕ್ಕಂಥ ಒಂದು ಒತ್ತಡ RSSನ ಒಳಗಡೆಯಿಂದ ಬರ್ತಾ ಇದೆ. ಈಗ ಅನೇಕ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸೇರಿದಂತೆ RSSನಲ್ಲಿ ಯಾರಿದ್ದಾರೆ ಅವರೇ ಕಟೀಲು ಕೊಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಆಶ್ಚರ್ಯಕರ ರೀತಿಯಲ್ಲಿ RSSನವರೇ ಆಗಿರ್ತಕ್ಕಂಥ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್, ಸಂಘದ ಇನ್ನೊಂದು ಗುಂಪೇನಿದೆ ಅದು ಕಟೀಲಿಗೆ ಟಿಕೆಟ್ ಕೊಡಬೇಕು. ಕಟೀಲ್ ಒಂದು ವಾದವನ್ನು ನಡ್ಡಾ ಅವ್ರಿಗೆ ಹೋಗಿ ಹೇಳಿ ಬಂದಿದ್ದಾರೆ ಅನ್ನೋದನ್ನು ನಾನು ಕೇಳ್ಪಟ್ಟೆ. ಏನು ಅವ್ರು ಹೇಳ್ತಾ ಇರೋದಂದರೆ, ನೋಡಿ ನನ್ನನ್ನು ನೀವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರಿ, ಹಾಗಾಗಿ ನಾನು ರಾಜ್ಯಕ್ಕೆ ಭಾಳ ಸಮಯ ಕೊಟ್ಟೆ, ಹೀಗಾಗಿ ನಾನು ಮಂಗಳೂರಿನಲ್ಲಿ ಕಾರ್ಯಕರ್ತರ ಒಂದು ಬೇಸರಕ್ಕೆ ಕಾರಣ ಆಯಿತು. ನೀವು ಕಳಿಸಿರಲಿಲ್ಲ ಅಂತಂದರೆ ನಾನು ಮಂಗಳೂರಲ್ಲೇ ಇರ್ತಿದ್ದೆ, ಇವೆಲ್ಲ ಗೊಂದಲಕ್ಕೆ ಕಾರಣನೇ ಇರ್ತಿರಲಿಲ್ಲ. ಈಗ ನೀವು ಜವಾಬ್ದಾರಿ ಕೊಟ್ಟರೆ ಈ ಬೇಸರಕ್ಕೆ ಕಾರಣ ಆಯಿತು, ನನಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ನನಗನ್ಸುತ್ತೆ ಅಜಿತ್, ಹೈಲಿ ಕಂಟೆಸ್ಟೆಡ್ ಅಭ್ಯರ್ಥಿ ಇರ್ತಾರೆ ನಳಿನ್ ಕುಮಾರ್ ಕಟೀಲು. ಬೇಡ ಅನ್ನೋ ಒಪಿನಿಯನ್ಗೆ ಯಡಿಯೂರಪ್ಪನವರು ಬಂದಿದ್ದಾರೆ ಅಂತ.
ಯಡಿಯೂರಪ್ಪನವ್ರು ಮೊದಲಿಂದ ಕೂಡ ಕಟೀಲ್ ಬಗ್ಗೆ ರಿಸರ್ವೇಷನ್ ಇದೆ. ಆದರೆ ಅಜಿತ್, ಬೇಕು ಮತ್ತು ಬೇಡ ಇದೆ ಅಲ್ವಾ, ಇದು ಹೈಲಿ ಕಂಟೆಸ್ಟೆಡ್ ಈ ಸೀಟ್ ಮೇಲೆ. ಬಿಕಾಸ್ ದಿಸ್ ಇಸ್ RSS ಸೀಟ್. ನಳಿನ್ ಕುಮಾರ್ ಕಟೀಲ್ ಕೊಡಬಾರ್ದಾ ಅಂತಕ್ಕಂಥದ್ರ ಬಗ್ಗೆ RSSನಲ್ಲೇ 2 ಅಭಿಪ್ರಾಯಗಳಿವೆ. ಈಗ ಭರತ್ ಶೆಟ್ಟಿ, ಅರುಣ್ ಶ್ಯಾಮ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರೆಲ್ಲರ ಹೆಸರುಗಳು ನಿಶ್ಚಿತವಾಗಿವೆ. ಆದರೆ ನೋಡಿ, ಖೂಬಾ ಇರಲಿ ಕಟೀಲ್ ಇರಲಿ, ಕೊಡೋದು ಬೇಡ ಅನ್ನೋ ತೀರ್ಮಾನ ಆಗುವವರೆಗೆ ನೀವು 2ನೇ ಹೆಸರು ಚರ್ಚೆಗೆ ಬರಲ್ಲ. ಕರೆಕ್ಟ್. ಸೊ ನಳಿನ್ ಕುಮಾರ್ ಕಟೀಲ್ ಪರವಾಗಿ ಬ್ಯಾಟಿಂಗ್ ಬೀಸಲಿಕ್ಕೂ ಘಟಾನುಘಟಿಗಳಿದ್ದಾರೆ, ವಿರುದ್ಧವಾಗಿ ಬೀಸಲಿಕ್ಕೂ ಘಟಾನುಘಟಿಗಳಿದ್ದಾರೆ. ಅಂತಿಮವಾಗಿ ಅಮಿತ್ ಶಾ, ನಡ್ಡಾ ಮತ್ತು ಪ್ರೈಮ್ ಮಿನಿಸ್ಟರ್ ನಂಬರ್ 1 ಇತ್ತೀಚೆಗೆ ಒಂದು ಕೇಳ್ತಾ ಇದ್ದೀವಿ, ನೀವು ರಾಜ್ಯ BJPಯಲ್ಲಿ ಏನೇ ಕೇಳಿ ನಂಬರ್ 1 ನಂಬರ್ 2 ಏನು ಹೇಳ್ತಾರೆ ಗೊತ್ತಿಲ್ಲ ಅಂತ. ಪ್ರಾಯಶಃ ಅದು ಈಗ ನಾವಿಲ್ಲಿ ಮಾತನಾಡ್ತಿರುವಾಗ ಅಲ್ಲಿ ಈ ಬಗ್ಗೆ ಇದೇ ವಿಷಯ ಚರ್ಚೆ ಆಗ್ತಿರ್ಬೋದು, ಮೀಟಿಂಗ್ ಶುರುವಾಗಿದೆ. ಬಳ್ಳಾರಿ ವಾಯ್ ದೇವೇಂದ್ರಪ್ಪ ಆಲ್ಮೋಸ್ಟ್ ನನಗನ್ಸುತ್ತೆ ಅವ್ರಿಗೆ ಟಿಕೆಟ್ ಬೇಡ ಅಂತಕ್ಕಂಥದ್ದು ರಾಜ್ಯ BJPಯಲ್ಲಿದೆ. ಶ್ರೀರಾಮುಲು ಅಲ್ಲಿ ನಿಲ್ಲಬೇಕು ಅಂತಕ್ಕಂಥ ಉತ್ಸುಕತೆಯಲ್ಲಿದ್ದಾರೆ. ಆದರೆ ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಒಂದಿಷ್ಟು ಮನಸ್ತಾಪಗಳಿವೆ. ಶ್ರೀರಾಮುಲು ಅದರ ಹೊರಗಡೆ ಹೇಳ್ತಿದ್ದಾರೆ, ಇಲ್ಲ ಜನಾರ್ದನ್ ರೆಡ್ಡಿಯನ್ನು ಕರ್ಕೊಂಡು ಬರ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಎಂಟ್ರಿ ಆರ್ ನೋ ಜನಾರ್ದನ್ ರೆಡ್ಡಿ ಮೇಲೆ ಈ ಸೀಟ್ನ ಅಭ್ಯರ್ಥಿ ಜನಾರ್ದನ್ ರೆಡ್ಡಿ BJP ಜೊತೆ ಕೈ ಜೋಡಿಸಿದ್ರೆ ರಾಮುಲು ಅವರಿಗೆ ಸಿಗುವ ಸಾಧ್ಯತೆ ಇದೆ. ಅಲ್ಲ, ST ಸೀಟೇ ಇರೋದ್ರಿಂದ ವಾಯ್ ದೇವೇಂದ್ರಪ್ಪ ಬಿಟ್ಟರೆ ಬೇರೆ ಅಭ್ಯರ್ಥಿಗಳಲ್ಲಿ ಇಲ್ಲ. ಶ್ರೀರಾಮುಲು ಅಭ್ಯರ್ಥಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಬಟ್ ಅವ್ರು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನು ತೀರ್ಮಾನವನ್ನು ಅಲ್ಲೊಂದು ಡಾರ್ಕ್ ಹಾರ್ಸ್ ಬರುವ ಪ್ರಯತ್ನ, ಅಂದರೆ ತರುವ ಪ್ರಯತ್ನ ನಡೀತಾ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ. ಬಟ್ ಅದಕ್ಕೆ ಐ ಥಿಂಕ್ ಇಟ್ಸ್ ಟೂ ಲೇಟ್, ಬಿಕಾಸ್ ನಿಮ್ಗೆ ಅದಕ್ಕೆ ರಾಜೀನಾಮೆ ಕೊಡಬೇಕು. ನನಗೆ ಗೊತ್ತಾಯ್ತು ನಿಮ್ಮ ಡಾರ್ಕ್ ಹಾರ್ಸ್ ಯಾವ ಹೆಸರನ್ನು ಹೇಳ್ತಿದ್ದೀರಿ ಅಂತಕ್ಕಂಥದ್ದು. ಬಟ್ ಅದಕ್ಕೆ ರಾಜೀನಾಮೆ ಕೊಡುವ ಪ್ರಕ್ರಿಯೆ ಇದೆ. ಅವರು ಕರ್ನಾಟಕ ಸರ್ಕಾರದಲ್ಲಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಆ ಪ್ರಕ್ರಿಯೆನೂ ನಡಿಬೇಕಾಗತ್ತೆ. ಆ ಡಾರ್ಕ್ ಹಾರ್ಸನ್ನು ತರಬೇಕಾದ್ರೆ ಅದರ ಚರ್ಚೆ 1 ವರ್ಷದ ಹಿಂದಿನಿಂದ ಇತ್ತು. ಹೌದು. ಬೆಳಗಾವಿಯಲ್ಲಿ ಮಂಗಳಾ ಅಂಗಡಿಗೆ ಟಿಕೆಟ್ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇತ್ತೀಚೆಗೆ ಹೇಳಲಿಕ್ಕೆ ಶುರು ಮಾಡಿದರು, ಚೇಂಜ್ ಮಾಡಬೇಡಿ, ಮಾಂತೇಶ್ ಕವಟಗಿಮಠಕ್ಕೆ ಯಾಕೆ ಕೊಡ್ತೀರಾ, ಮಂಗಳಾ ಅಂಗಡಿಗೆ ಕೊಟ್ಬಿಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ. ಆದರೆ ಅದರಲ್ಲಿ ಬದಲಾವಣೆ ಆಯಿತು. ಜಗದೀಶ್ ಶೆಟ್ಟರನ್ನು ಕರ್ಕೊಂಡು ಬರಲಾಯಿತು. ಜಗದೀಶ್ ಶೆಟ್ಟರಿಗೆ ಎಲ್ಲಿ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಬೇಕು. ಒಂದು ವೇಳೆ ಜಗದೀಶ್ ಶೆಟ್ಟರ್ಗೆ ಹಾವೇರಿಯಲ್ಲೂ ಕೊಡ್ಲಿಕ್ಕೆ ಟಿಕೆಟ್ನ ಭರವಸೆ ಕೊಟ್ಟೆ ಜಗದೀಶ್ ಶೆಟ್ಟರ್ನ ಪಕ್ಷ ಕರ್ಕೊಂಡು ಬಂದಿದ್ದಾರೆ. ಅದರ್ವೈಸ್ ವಿಧಾನ ಪರಿಷತ್ಗೆ ಯಾಕೆ ರಾಜೀನಾಮೆ ಕೊಟ್ಟು ಬರ್ತಾರೆ? ಓಕೆ, ಜಗದೀಶ್ ಶೆಟ್ಟರ್ಗೆ ಒಂದು ಹೈಕಮಾಂಡ್ ನಿಮ್ಮನ್ನು ಲೋಕಸಭೆಗೆ ಕೊಡ್ತೀವಿ ಅಂತಕ್ಕಂಥದ್ದು, ಇಲ್ಲಾಂದರೆ ಎಲ್ಲೋ ರಾಜ್ಯಸಭೆಯಲ್ಲಿ ಅಕಾಮಿಡೇಟ್ ಮಾಡಬೇಕಿತ್ತು. ವಿಧಾನ ಪರಿಷತ್ತಿಗೆ ರಾಜೀನಾಮೆ ಕೊಟ್ಟು ಜಗದೀಶ್ ಶೆಟ್ಟರ್ ಬಂದಿದ್ದಾರೆ ಅಂತಂದರೆ ಹಾವೇರಿ ಅವ್ರ ಬೆಳಗಾವಿ ಈ 2ರಲ್ಲಿ ಎಲ್ಲಾದರೂ ಅಕಾಮಿಡೇಟ್ ಮಾಡಲೇಬೇಕಾಗತ್ತೆ. ಸೊ ಜಗದೀಶ್ ಶೆಟ್ಟರ್ ಬಂದರೆ ಈಗ ಅಲ್ಲಿ ಹೆಸರುಗಳು ಏನೇನು ಹೋಗಿವೆ, ಜಗದೀಶ್ ಶೆಟ್ಟರ್, ಶ್ರದ್ಧಾ ಅಂಗಡಿ ಅವ್ರ ಸೊಸೆ, ಮಂಗಳಾ ಅಂಗಡಿಯವರ ಪುತ್ರಿ, ಅನಿಲ್ ಬೆನ್ಕೆ ಮರಾಠ ಸಮುದಾಯದ ನಾಯಕ, ಮೊನ್ನೆ ಟಿಕೆಟ್ ಕೊಟ್ಟಿರಲಿಲ್ಲ. ನಂತರ ಮಹಾಂತೇಶ್ ಕವಟಗಿಮಠ ಹೆಸರಿದೆ. ಮಹಾಂತೇಶ್ ಕವಟಗಿಮಠ ವಿಧಾನ ಪರಿಷತ್ತಿಗೆ ನಿಂತಾಗ ಲಖನ್ ಜಾರಕಿಹೊಳಿಯನ್ನು ಹಾಕಿ ಜಾರಕಿಹೊಳಿ ಸಹೋದರರಲ್ಲಿ ಸೋಲಿಸಿದರು. ಸೊ ತುಂಬ ಇನ್ಫೈಟಿಂಗ್ ಇದೆ. ಆ ಇನ್ಫೈಟಿಂಗನ್ನು ಕಲ್ ಮಾಡಲಿಕ್ಕೆ ಪ್ರಾಯಶಃ ಜಗದೀಶ್ ಶೆಟ್ಟರನ್ನು ಕರ್ಕೊಂಡು, ಶೆಟ್ಟರ್ ಎಂಟ್ರಿಗೆ ರಮೇಶ್ ಜಾರಕಿಹೊಳಿ ಪಾತ್ರನೂ ಇದೆ. ಕರೆಕ್ಟ್, ಹೌದು. ಹಾಗಾಗಿ ಆ ಹೆಸರು ಕೂಡ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ. ಬಟ್ ಶೆಟ್ಟರ್ ನಿಂತ್ಕೊಂಡ್ರೆ ಗೆಲ್ಲುವ ಸಾಧ್ಯತೆಗಳು ಹೆಂಗೆ? ಒಂದು ವೇಳೆ ಜಾರಕಿಹೊಳಿ ಸಪೋರ್ಟ್ ನೋಡಿ, ಒಂದು ಹೇಳಲೇಬೇಕಾಗತ್ತೆ, ಶೆಟ್ಟರ್ ಬಗ್ಗೆ BJP ಅವ್ರು ಕರ್ಕೊಂಡು ಬಂದಿದ್ದಾರೆ ನಿಜ. ಆದರೆ ಶೆಟ್ಟರ್ ಈ ಪಲ್ಟಿ ಮಾರೋ ಇದೆ ಅಲ್ಲ, ಇದರ ಬಗ್ಗೆ BJP ಮತದಾರರು ಮತ್ತು ಕಾರ್ಯಕರ್ತರಲ್ಲಿ ಬಹಳ ವಿರೋಧ ಇದೆ. ಶೆಟ್ಟರ್ ಬಗ್ಗೆ ಒಳ್ಳೆಯ ಮೊದಲೇನೊಂದು ಅಭಿಪ್ರಾಯ ಇತ್ತು, ಅದು ಇತ್ತೀಚಿನ 1 ವರ್ಷದಲ್ಲಿ ಅವರ 2 ನಿರ್ಣಯಗಳ ನಂತರ ಅದು ಸಾಕಷ್ಟು ಕಾರ್ಯಕರ್ತರಲ್ಲಿ ಗೊಂದಲ, ಆಕ್ರೋಶ ಇದೆ. ಸೊ ಅದು ಹೇಗಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನನಗನ್ಸುತ್ತೆ BJP ಮೇ ಟೇಕ್ ಎ ಕಾಲ್ ಬೇಸ್ಡ್ ಆನ್ ದ ಸರ್ವೇಸ್, ಹೇಗೆ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಕರಡಿ ಸಂಗಣ್ಣ, ಈ BJPಯ ಒಟ್ಟಾರೆ ನೀವು ಲಿಂಗಾಯತ ಅಭ್ಯರ್ಥಿಗಳಲ್ಲಿ ನೋಡಿ, ನೀವು ಸ್ಟಾರ್ಟ್ ವಿತ್ ತುಮಕೂರು ನೊಣಬ ಇರ್ತಾರೆ, ದಾವಣಗೆರೆ ಸಾದ್ ಲಿಂಗಾಯತ ಇರ್ತಾರೆ, ಹಾವೇರಿ ಬಣಜಿಗ ಲಿಂಗಾಯತ ಇರ್ತಾರೆ, ಬೆಳಗಾವಿ ಸುರೇಶ್ ಅಂಗಡಿ ಬಣಜಿಗ ಲಿಂಗಾಯತ ಇದ್ದರು, ಹಿಂದೆ ಬಾಬಾಗೌಡ ಪಾಟೀಲ್ರಿದ್ದರು. ಓಕೆ, ಬಾಗಲಕೋಟೆ ಗಾಣಿಗರೇ ಇರ್ತಾರೆ. ನಿಮಗೆ ಬೀದರು ಈ ಲಿಂಗಾಯತ್ ಸಬ್ಕಾಸ್ಟ್ ಫೀಲಿಂಗ್ ಇರಲ್ಲ. ಹಾಗಾಗಿ ನೀವು
ಬೀದರ್ ಅಷ್ಟು ಕನ್ಸಿಡರ್ ಮಾಡಬೇಕಿಲ್ಲ. ಭಗವಂತ ಖೂಬಾ ಯಾವ ಸಮಾಜದ ಅಭ್ಯರ್ಥಿ ಅಂತಕ್ಕಂಥದ್ರ ಬಗ್ಗೆ ನಾವು ಯಾವತ್ತಾದ್ರೂ ಚರ್ಚೆ ಮಾಡಿದ್ದೀವ? ಪಂಚಮಸಾಲಿನೋ ಬಣಜಿಗನೋ ಅಂತಕ್ಕಂಥದ್ರ ಬಗ್ಗೆ. ಆದರೆ ಈ ಮುಂಬೈ ಕರ್ನಾಟಕದಲ್ಲಿ ಎಲ್ಲಿ ಲಿಂಗಾಯತರ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಅಲ್ಲಿ ಈ ಸಬ್ಕಾಸ್ಟ್ ವಿಷಯ ಚರ್ಚೆ ಆಗುತ್ತೆ. ಕೊಪ್ಪಳ ಪಂಚಮಸಾಲಿಗಳು ಇಲ್ಲಿ, ಅದರ್ವೈಸ್ ನೀವು ಪಂಚಮಸಾಲಿಯನ್ನು ಅಕಾಮಿಡೇಟ್ ಮಾಡಲಿಕ್ಕೆ ಜಾಗ ಇಲ್ಲ. ಹೀಗಾಗಿ ಕರಡಿ ಸಂಗಣ್ಣ ಕಳೆದ ಬಾರಿ ವಿರೋಧದ ಹೊರತಾಗಿಯೂ ಕೂಡ ಟಿಕೆಟ್ ಪಡೆದಿದ್ದರು. ಈ ಬಾರಿ ಕರಡಿ ಸಂಗಣ್ಣ ಅವರ ಸೊಸೆಗೆ ಕೊಟ್ಟು ಕೊಪ್ಪಳದಲ್ಲಿ ಮೊದಲು ಮಗನಿಗೆ ಕೊಡಿಸಿದ್ರು, ಸೋತರು ಈ ರಾಜಶೇಖರ್ ಹಿಟ್ನಾಳ್ ವಿರುದ್ಧ. ಈ ಬಾರಿ ಸೊಸೆಗೆ ಕೊಟ್ಟರು, ಅವರು ಸೋತರು. ಹೀಗಾಗಿ ಒಂದು ವಿರೋಧ ಕರಡಿ ಸಂಗಣ್ಣ ಅವ್ರ ಬಗ್ಗೆ ಇದೆ. ಒಂದು ಥಿಂಕಿಂಗ್ ಹೇಳ್ತೀನಿ ಅಜಿತ್, ನನಗೆ ಕೆಲ ಬದಲಾವಣೆಗಳನ್ನು ನೋಡಬಹುದು ಅಂತಾದರೆ, ಒಂದು ಕುರುಬರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನೇನಾದರೂ ಇವತ್ತಿನ ನಿರ್ಧಾರ ಮಾಡಿದರೆ ಕುರುಬರು ಸೀಟ್ ತೆಗೆದುಕೊಳ್ಬೋದಾಗಿರ್ತಕ್ಕಂಥ ಕ್ಷೇತ್ರ ಇದೆ. ಐದರ ಹಾವೇರಿಯಲ್ಲಿ ಈಶ್ವರಪ್ಪ ಅವ್ರ ಮಗನಿಗೆ ಕೊಡಬೇಕು ಅಥವಾ ಕೊಪ್ಪಳದಲ್ಲಿ ಕೊಡಬೇಕು. ನೀವು ಆ ಬದಲಾವಣೆಗಳನ್ನು ಹಿಡಿದುಕೊಂಡು ಕರಡಿ ಸಂಗಣ್ಣ ಅವರ ವಿರೋಧ ಟಿಕೆಟ್ ನೋಡಬೇಕಾಗತ್ತೆ. ಹಾಗೇನಾದರೂ ಆದರೆ ಬದಲಾಯಿಸುವ ಯೋಚನೆ ಮಾಡಿ ಪಂಚಮಸಾಲಿಗಳಿಗೆ ಕೊಡಬೇಕಂದ್ರೆ ಅವಾಗ ಪಂಚಮಸಾಲಿ ಒಬ್ಬರಿಗೆ ಎಲ್ಲಾದರೂ ಅಕಾಮಿಡೇಟ್ ಮಾಡಬೇಕು. ಅಲ್ಲಲ್ಲ, ಪಂಚಮಸಾಲಿಗಳಿಗೆ ಅಲ್ಲಿ ಕೊಡಬೇಕು ಅಂತ ಕೊಡಬೇಕು ಅಂತಾದರೆ ಕರಡಿ ಸಂಗಣ್ಣ ನಿರಾಣಿ ಪ್ರಯತ್ನದಲ್ಲಿದ್ದಾರೆ. ನಿರಾಣಿ ಅವರು ಬಾಗಲಕೋಟೆ ಅವರಾದರೂ ಕೂಡ ಅವರು ಬೆಳಗಾವಿ ಮತ್ತು ಕೊಪ್ಪಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಹೌದು, ದಟ್ಸ್ ವೈ ಅವರು ಬಾಗಲಕೋಟೆಗೆ ಟಿಕೆಟ್ ಕೇಳ್ತಾ ಇಲ್ಲ, ಯಾಕಂದರೆ ಗಾಣಿಗಿರಿಲ್ಲದೆ ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ. ಹಿ ಮೇ ಬಿ ಎ ಕ್ಯಾಂಡಿಡೇಟ್, ಗೊತ್ತಿಲ್ಲ. ಅಲ್ಲಿ ಕುರುಬ ಮುಸ್ಲಿಂ ಪಂಚಮಸಾಲಿ ಕನ್ಸಾಲ್ಟೇಷನ್ ಜಾಸ್ತಿ ಇದೆ. ಕಾಂಗ್ರೆಸ್ ಕುರುಬ್ರ ಮತಗಳನ್ನು ತೆಗೆದುಕೊಳ್ಳುತ್ತೆ. ಅಲ್ಲ, ಒಂದು ಸುದ್ದಿಗಳು ಬರ್ತಾ ಇತ್ತು, ವಿಧಾನಸಭಾ ಚುನಾವಣೆಯಲ್ಲಿ ಸೋತವರು ಯಾರಿಗೂ ಲೋಕಸಭೆಯಲ್ಲಿ ಟಿಕೆಟ್ ಕೊಡೋದಿಲ್ಲ ಅಂತ. ಆ ರೀತಿಯ ಬ್ಲ್ಯಾಂಕೆಟ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕಡಿಮೆ ಅಂತ ನನಗನ್ಸೋದು. ರಾಜ್ಯವಾರು ಆ ರೀತಿ ನಿರ್ಣಯ ತೆಗೆದುಕೊಳ್ಳೋಕ್ಕಾಗಲ್ಲ ಅನೇಕ ಬಾರಿ. ಹೌದು, ಎಲ್ಲ ಕಡೆ ಈಗ ಸೋತ ಅಭ್ಯರ್ಥಿಗಳು ಇದ್ದೇ ಇರ್ತಾರೆ. ಕರೆಕ್ಟ್. ಹಾಗಾಗಿ ಆ ರೀತಿಯ ನಿರ್ಣಯ ಸಾಧ್ಯತೆ ಕಡಿಮೆ. ಬಟ್ ಪಂಚಮಸಾಲಿಗಳನ್ನು ಅಕಾಮಿಡೇಟ್ ಮಾಡಬೇಕಾದ್ರೆ ಕೊಪ್ಪಳ ಒಂದು ಕ್ಷೇತ್ರ, ಕುರುಬ್ರನ್ನ ಅಕಾಮಿಡೇಟ್ ಮಾಡಲೇಬೇಕು ಈ ಬಾರಿ. ನಾಳೆ ಏನು ಬಿ ಜೆ ಪಿಯಲ್ಲಿ ಥಿಂಕಿಂಗ್ ಇದೆ ಅಜಿತ್ ಅಂದರೆ, ಸಿದ್ದರಾಮಯ್ಯ ಒಂದು ವೇಳೆ 2.5 ವರ್ಷದ ನಂತರ ಕೆಳಗಿಳಿದ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ, ಕುರುಬರ ಮತಗಳು ಕಾಂಗ್ರೆಸ್ನಿಂದ ಚೆಲ್ಲಾಪಿಲ್ಲಿ ಆಗ್ತವೆ. ಅವುಗಳನ್ನು ಸೆಳಿಬೇಕಾದ್ರೆ ಈಗೊಂದು ಲೋಕಸಭೆಯಲ್ಲಿ ಕ್ಯಾಂಡಿಡೇಟ್ ಕೊಡಬೇಕು ಅಂತಕ್ಕಂಥದ್ದರ ಬಗ್ಗೆ ಚರ್ಚೆ ಇದೆ. ಅದು ಎಲ್ಲಿ ಅಕಾಮಿಡೇಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಕೊಪ್ಪಳ, ಹಾವೇರಿ, ದಾವಣಗೆರೆ ಇವೆಲ್ಲವೂ ಕೂಡ ಕುರುಬ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ಕ್ಷೇತ್ರಗಳು. ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಹೈಕಮಾಂಡ್ ಜಿಲ್ಲೆಗೊಂದರಂತೆ ಒ ಬಿ ಸಿ ಕೊಡಬೇಕು ಅಂತ. ಚುನಾವಣಾ ಹತ್ತಿರ ಬಂದಂತೆ ಅದು ಸಾಧ್ಯ ಆಗಲಿಲ್ಲ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಏನಾಗುತ್ತೆ, ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ, ಜಾತಿ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಕಾಂಗ್ರೆಸ್ ಕುರುಬರಿಗೆ ಕೊಟ್ಟಾಗ ಅವ್ರ ಜೊತೆ ಕುರುಬರು, ಮುಸ್ಲಿಮರು, ದಲಿತ ರೈಟ್, ನೀವು ದೇ ಸ್ಟಾರ್ಟ್ ವಿತ್ 5 lakhs. ಕರೆಕ್ಟ್. ಬಿ ಜೆ ಪಿ ಕುರುಬರಿಗೆ ಕೊಟ್ಟಾಗ ಕಾಂಗ್ರೆಸ್ಸಲ್ಲಿ ಲಿಂಗಾಯತರಿಗೆ ಕೊಟ್ಟರೆ, ಲಿಂಗಾಯತ ಮತಗಳು ಕಾಂಗ್ರೆಸ್ಸಿಗೆ ಶಿಫ್ಟ್ ಆದರೆ ಲಿಂಗಾಯತ್ ಮುಸ್ಲಿಂ ಪ್ಲಸ್ ಆಗುತ್ತೆ. ಕುರುಬರ ಜೊತೆ ನಿಲ್ಲೋರು ಯಾರು ಅನ್ನೋದು ಬರುತ್ತೆ. ಎಸ್, ಇಡೀ ಒ ಬಿ ಸಿ ಸಮುದಾಯ ನಿಲ್ಲುತ್ತಾ ಅನ್ನೋದು ಕೂಡ ಎಲ್ಲ ಕಡೆ ಸಾಧ್ಯ ಆಗಲ್ಲ. ಆದರೆ ಒಂದು ಕ್ಯಾಂಡಿಡೇಟಿಗೆ ಕೊಡಬೇಕು ಅಂತಕ್ಕಂಥದ್ದು RSSಗೂ ಇದೆ, ಬಿ ಜೆ ಪಿಯ ಹೈಕಮಾಂಡ್ಗೂ ಇದೆ. ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ, ನಾನು ಇತ್ತೀಚೆಗೆ ಕಾರ್ಕಳಕ್ಕೆ ಹೋದಾಗ ಐ ವಾಸ್ ಅಸ್ಟಾನಿಶ್ಡ್. ಅವರು 5 ವರ್ಷ ಅದರ ಮಂತ್ರಿ ಆದ ನಂತರವೂ ಕೂಡ ಹೆಚ್ಚು ಕಾಂಟ್ಯಾಕ್ಟ್ ಕ್ಷೇತ್ರದ ಜೊತೆ ಇಟ್ಕೊಂಡಿಲ್ಲ. ಕಳೆದ ಬಾರಿ ಅವ್ರಿಗೆ ಯಡಿಯೂರಪ್ಪನವ್ರು ಹಠ ಹಿಡಿದು ಸೀಟ್ ಕೊಡಿಸಿದ್ರು. ಈ ಬಾರಿ ಕೂಡ ಯಡಿಯೂರಪ್ಪನವ್ರು ಹಠ ಹಿಡಿದು ಸೀಟನ್ನು ಶೋಭಾ ಕರಂದ್ಲಾಜೆಗೆ ಕೊಡಿಸ್ತಾರ? ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಕ್ಲಿಯರ್ ಆಗಿದೆ. ಯಡಿಯೂರಪ್ಪನವರು ಸ್ಪಷ್ಟವಾಗಿ ಅನೇಕ ಶೋಭಾ ಕರಂದ್ಲಾಜೆ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥದ್ದು. ಅಲ್ಲಿ ಸಿ ಟಿ ರವಿ ಕೂಡ ಕೇಳ್ತಾ ಇದ್ದಾರೆ, ಜೀವರಾಜ್ ಕೇಳ್ತಾ ಇದ್ದಾರೆ, ಪ್ರಮೋದ್ ಮಧ್ವರಾಜ್ ಕೂಡ ಕೇಳ್ತಾ ಇದ್ದಾರೆ. ಆದರೆ ವಿರೋಧದ ಹೊರತಾಗಿಯೂ ಕೂಡ ಯಡಿಯೂರಪ್ಪನವರದ್ದೇ ನಡೆದ್ರೆ ಶೋಭಾ ಕರಂದ್ಲಾಜೆಗೆ ಸುಲಭವಾಗಿ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಸಿಗುತ್ತೆ ಅಂತ ಅನಿಸುತ್ತೆ. ರಾಯಚೂರು ಅಮರೇಶ್ವರ್ ನಾಯಕ್ ಟಿಕೆಟ್ ಕೊಡುವುದರ ಬಗ್ಗೆ ಸಾಕಷ್ಟು ದ್ವಂದ್ವಗಳಿವೆ. ಬಿ ವಿ ನಾಯಕ್ಗೆ ಕೊಡಬೇಕಾ, ಮತ್ತಾರನ್ನಾದರೂ ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇದೆ. ದ್ಯಾಟ್ ವಿಲ್ ಆಲ್ಸೋ ಬಿ ಡಿಸೈಡೆಡ್. ಎಸ್, ಬಿ ಜೆ ಪಿಯ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಸಭೆ ನಡೀತಾ ಇದೆ. ಈಗ ನಾವು ಮಾತಾಡ್ತಾ ಇರುವಾಗಲೇ ಕರ್ನಾಟಕದ ನಾಯಕರುಗಳನ್ನು ಕರೆದು ಕ್ಷೇತ್ರವಾರು ಚರ್ಚೆ ನಡೆಸಲಾಗ್ತಾ ಇದೆ. ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರಿಗೆ ಟಿಕೆಟು ಅಂತ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು
ಉಡುಪಿ ಚಿಕ್ಕಮಗಳೂರಿಗೆ ಮತ್ತೊಮ್ಮೆ ಶೋಭಾ ಕರಂದ್ಲಾಜೆ ಅವರಿಗೆ ಕೊಡಬೇಕು, ಅನಂತಕುಮಾರ್ ಹೆಗಡೆ ಅವರಿಗೆ ಮತ್ತೊಮ್ಮೆ ಉತ್ತರ ಕನ್ನಡ ಕೊಡಬೇಕು, GM ಸಿದ್ದೇಶ್ವರ್ಗೆ ದಾವಣಗೆರೆಗೆ ಇನ್ನೊಂದು ಸಲ ಟಿಕೆಟ್ ಕೊಡಿ, ವಿಜಯಪುರಕ್ಕೆ ರಮೇಶ್ ಜಿಗಜಿಣಗಿ ಅವರನ್ನು ರಿಪೀಟ್ ಮಾಡಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಉಡುಪಿ ಚಿಕ್ಕಮಗಳೂರು, ಉತ್ತರ ಕನ್ನಡ, ದಾವಣಗೆರೆ, ವಿಜಯಪುರ MP ಗಳು ರಿಪೀಟ್ ಆಗಲಿ ಅಂತ. ಅದರ ಜೊತೆಗೆ ತುಂಬ ಎಕ್ಸ್ಪಿರಿಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ, ಏನೇನೋ ಮಾಡೋಕ್ಕೆ ಹೋಗಿ ವಿಧಾನಸಭಾ ಚುನಾವಣೆಯಲ್ಲಿ ಏಟು ಬಿದ್ದಿದೆ ಅನ್ನುವ ಸಲಹೆಯನ್ನು ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಪ್ರಶಾಂತ್, ಸಂಜೆ ಕೂಡ ನೀವು ಹೇಳ್ತಾ ಇದ್ರಿ, ತುಂಬ ವರ್ಷ ರಾಜಕಾರಣದಲ್ಲಿದ್ದ ನಂತರ ಒಂಥರ ಸ್ಟೇಟಸ್ ಕೋ ಎಷ್ಟಾಗ್ಬಿಡ್ತಾರೆ, ಯಾಕೆ ಎಕ್ಸ್ಪೆರಿಮೆಂಟ್ಸ್ ಬೇಕು, ನಡ್ಕೊಂಡು ಹೋಗ್ತಿದೆಯಲ್ಲ ಅನ್ನೋ ಥರ. ನೋಡಿ, ಯಡಿಯೂರಪ್ಪನವರು ಮೊದಲಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟೇಟಸ್ ಕೋ ಇಷ್ಟ, ಹಾಗೆ ತುಂಬ ಬದಲಾವಣೆ ಪ್ರಯೋಗಗಳನ್ನು ಮಾಡುವ ಮನಸ್ಸಿನವರಲ್ಲ. ಅದು ಓಲ್ಡ್ ಸ್ಕೂಲ್ ಪೊಲಿಟಿಷಿಯನ್ ಸ್ವಭಾವ ಕೂಡ ಹೌದು. ಈಗ ನರೇಂದ್ರ ಮೋದಿ ಎಲ್ಲ ಇವರು ನ್ಯೂ ಸ್ಕೂಲ್ ಪಾಲಿಟಿಕ್ಸ್, ಹಾಗಾಗಿ ಇವ್ರಿಗೆ ಇಲ್ಲ ಬದಲಾವಣೆ ಮಾಡಬೇಕು, ಆ್ಯಂಟಿ ಇನ್ಕಂಬನ್ಸಿ ಬಕ್ಕಾಗತ್ತೆ ಅಂತಕ್ಕಂಥದ್ದು. ಆದರೆ ಈ ಜಾತೀಯ ರಾಜಕಾರಣಿಗಳನ್ನು ನೋಡಿ ಅವರು ತುಂಬ ಬದಲಾವಣೆಗೆ ಇಷ್ಟಪಡಲ್ಲ. ತುಂಬ ಬದಲಾವಣೆಗಳು ಪ್ರಯೋಗಗಳು ಕೆಲವೊಮ್ಮೆ ಬ್ಯಾಕ್ಫೈರ್ ಆದರೆ ಅನ್ನುವ ಚಿಂತೆ ಇರುತ್ತೆ. 2023 ಕರ್ನಾಟಕದಲ್ಲಿ BJPಗೆ ಅದೇ ಬ್ಯಾಕ್ಫೈರ್ ಆಯಿತು. ಹೌದು. ಹಾಗಾಗಿ ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ, ತುಂಬ ಬದಲಾವಣೆಗಳನ್ನು ಮಾಡಲಿಕ್ಕೆ ಹೋಗ್ಬಿಡಿ. ಎರಡು ರೀತಿ ಇರುತ್ತೆ, ಸಂಘಟನೆಯ ಜಾಲ ಮತ್ತು ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ನೀವು ಬದಲಾವಣೆಗಳನ್ನು ಮಾಡಿ ಹೊಸ ಕ್ಯಾಂಡಿಡೇಟನ್ನು ತರ್ಬೋದು. ಫಾರ್ ಎಕ್ಸಾಂಪಲ್ ಮಂಗಳೂರು, ಉಡುಪಿ, ಕಾರವಾರ. ಆದರೆ ಜಾತೀಯ ಕ್ಷೇತ್ರಗಳಲ್ಲಿ ನೀವು ಈಗ ತುಮಕೂರಿನಲ್ಲಿ ಏನೋ ಬದಲಾವಣೆ ಮಾಡಿ ಯಾರಿಗೋ ಕೊಟ್ಬಿಡ್ತೀವಿ ಅಂತಕ್ಕಂಥದ್ದನ್ನು ಮಾಡಲಿಕ್ಕಾಗಲ್ಲ. ನೀವು ಹುಬ್ಳಿ ಧಾರವಾಡದಲ್ಲಿ ಮಾಡ್ಬೋದು, ಹಾವೇರಿಯಲ್ಲಿ ಮಾಡೋಕ್ಕಾಗಲ್ಲ, ಬೆಳಗಾವಿಯಲ್ಲಿ ಮಾಡೋಕ್ಕಾಗಲ್ಲ ಈ ಪ್ರಯೋಗಗಳನ್ನು, ಬಾಗಲಕೋಟೆಯಲ್ಲಿ ಈ ಪ್ರಯೋಗಗಳನ್ನು ಮಾಡೋಕ್ಕಾಗಲ್ಲ. ಹೀಗಾಗಿ ಯಡಿಯೂರಪ್ಪನವರು ಏನು ಸಲಹೆ ಕೊಟ್ಟಿದ್ದಾರೆ ಅಂದರೆ, ತುಂಬ ಪ್ರಯೋಗಕ್ಕೆ ಹೋಗಬೇಡಿ. ಹೀಗಾಗಿ ಅವರು ಶೋಭಾ ಕರಂದ್ಲಾಜೆ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಉಡುಪಿ ಚಿಕ್ಕಮಗಳೂರಿಗೆ ಶೋಭಾ ಕರಂದ್ಲಾಜೆ ಅವ್ರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು. ಅನಂತಕುಮಾರ್ ಹೆಗಡೆ ಬಗ್ಗೆ ನನಗನ್ಸುತ್ತೆ, ಈಗ ಶೋಭಾ ಕರಂದ್ಲಾಜೆಗೆ ಕೊಡಿ ಅಂತ ಹೇಳಿದ ತಕ್ಷಣ ಉಳಿದವ್ರಿಗೆ ಕೊಡಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಕಟೀಲು ಬಗ್ಗೆ ಕೂಡ ನನಗನ್ಸುತ್ತೆ ಯಡಿಯೂರಪ್ಪನವರ ಸ್ವಭಾವ ಗೊತ್ತಿರೋದ್ರಿಂದ ನನಗನ್ಸುತ್ತೆ ಯಡಿಯೂರಪ್ಪ ವಿಜೇಂದ್ರ ವಿಲ್ ಕೀಪ್ ಮಂಗಳೂರು ಕೊಡಲೇಬೇಡಿ ಅಂತ ಅಲ್ಲ, ಮಂಗಳೂರು RSSನ ಕ್ಷೇತ್ರ, RSS ಅನ್ನು ಕೇಳಿ ತೀರ್ಮಾನ ತೆಗೆದುಕೊಳ್ಳಿ ಅನ್ನೋದನ್ನು ಹೇಳುವ ಸಾಧ್ಯತೆ ಹೆಚ್ಚವರು. ಕರೆಕ್ಟ್. ಶೋಭಾ ಕರಂದ್ಲಾಜೆ, ಅನಂತಕುಮಾರ್ ಹೆಗಡೆ ಅವರಿಗೆ ಯಡಿಯೂರಪ್ಪನವ್ರಿಗೆ ಏನಿದೆ, 2-3 ಸಂಗತಿಗಳಿವೆ. ಒಂದು, ಅವರ ಶಿವಮೊಗ್ಗ ಕ್ಷೇತ್ರದಲ್ಲಿ ಹವ್ಯಕ ಬ್ರಾಹ್ಮಣರ ಮತಗಳು ಜಾಸ್ತಿ ಇವೆ. ಹೀಗಾಗಿ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಮಾಡಲಿಕ್ಕೆ ಹೋದರೆ ಶಿವಮೊಗ್ಗದಲ್ಲೂ ಡಿಸ್ಟರ್ಬ್ ಆಗುತ್ತೆ. ಹೀಗಾಗಿ ಅವರು ಪಕ್ಕದ ಕಾರವಾರನಲ್ಲಿ ಒಂದೋ ಅನಂತಕುಮಾರ್ ಹೆಗಡೆ ಕೊಡಿ, ಇಲ್ಲವಾದಲ್ಲಿ ಈಡಿಗೆ ಸಮುದಾಯದ ಒಬ್ಬ ಅಭ್ಯರ್ಥಿ ಕುಮಾರ್ ಬಂಗಾರಪ್ಪರು ಯಡಿಯೂರಪ್ಪನವ್ರು ಟ್ರೈ ಮಾಡಿದರು, ಕುಮಾರ್ ಬಂಗಾರಪ್ಪನವರು ಒಪ್ಪಲಿಲ್ಲ ಅದಕ್ಕೆ. ಹೀಗಾಗಿ ಅನಂತಕುಮಾರ್ ಹೆಗಡೆಗೆ GM ಸಿದ್ದೇಶ್ವರ್ ನನಗೆ ಟಿಕೆಟ್ ಬೇಡ, ಇನ್ನೊಬ್ರು ಯಾರಿಗೂ ಕೊಡಬೇಕು ಅಂತಕ್ಕಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಆದರೆ BJPಯವರೇ ಸರ್ವೆ ಮಾಡಿದಾಗ ಅನಿಸಿರೋದು ಅಜಿತ್, ಪ್ರಭಾ ಮಲ್ಲಿಕಾರ್ಜುನ್ಗೆ ಏನಾದರೂ ಅಲ್ಲಿ ಟಿಕೆಟ್ ಕೊಟ್ಟರೆ ಸಿದ್ದೇಶ್ವರ್ ಕುಟುಂಬದ ಅಭ್ಯರ್ಥಿ ಬಿಟ್ಟರೆ ಉಳಿದವ್ರಿಗೆ ಟೇಕ್ ಆನ್ ಮಾಡೋ ಶಕ್ತಿ ಇಲ್ಲ ಅನ್ನೋದು ಈ BJPಯ ನಾಯಕರಿಗೂ ಕನ್ವಿನ್ಸ್ ಆಗಿದೆ, ಯಡಿಯೂರಪ್ಪನವ್ರಿಗೂ ಕನ್ವಿನ್ಸ್ ಆಗಿದೆ. ಈಗ ಜೊತೆಗೆ ಪ್ರಭಾ ಮಲ್ಲಿಕಾರ್ಜುನ್ ನಿಂತ್ಕೊಳ್ತಾರೋ ಇಲ್ವೋ ಅನ್ನುವಂಥ ನಿರ್ಧಾರ ಆಗದೆ ಸಿದ್ದೇಶ್ವರ್ ಕುಟುಂಬದಿಂದ ಯಾರು ನಿಲ್ತಾರೆ. ನಿಶ್ಚಿತವಾಗಿ ಸಿದ್ದೇಶ್ವರ್ ಕುಟುಂಬವನ್ನು ಹೊರತುಪಡಿಸಿ ಬೇರೆ ಯಾರು ನಿಂತ್ಕೊಂಡ್ರೆ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿರ್ತಾರೆ ಅನ್ನೋ ಚರ್ಚೆಗಳಿದಾವಲ್ಲಿ. ಆದರೆ ಈಗ ಶಾಮನೂರು ಕುಟುಂಬವನ್ನು ಎದುರಿಸಬೇಕಾದ್ರೆ ಆ ಮೈಟ್ ಬೇಕು, ಆ ಮೈಟ್ ಬೇಕಾಗತ್ತೆ. ಅದು ಫೈನಾನ್ಷಿಯಲ್ ಮೈಟು ಅನ್ನಿ, ಜಾತೀಯ ಮೈಟು ಅನ್ನಿ, ಸಾದರ ಲಿಂಗಾಯತರ 2 ಪ್ರಭಾವಿ ಕುಟುಂಬಗಳ ಕಣ ಆಗತ್ತಲ್ಲ, ಅಂದರೆ ಪ್ರತಿ ಬಾರಿ ಅದೇ ನಡೀತಾ ಇದೆ. ಹೌದು. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಈ ಒಂದು ಹೆಸರು ಅಜಿತ್, ಈ ಟಿಕೆಟ್ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಒಂದು, ರಮೇಶ್ ಜಿಗಜಿಣಗಿ ವಿಜಯಪುರದ ಒಟ್ಟಾರೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ರೋಲ್ ಪ್ಲೇ ಮಾಡಿದರು ಅಂತಕ್ಕಂಥದ್ರ ಬಗ್ಗೆ ಗೊಂದಲ ಇತ್ತು. ಆದರೆ ರಮೇಶ್ ಜಿಗಜಿಣಗಿ ಅವರು ಹೆಗಡೆ ಕಾಲದ ರಾಜಕಾರಣಿ. ಹೌದು. ಇವತ್ತೇನಾದರೂ BJP ಟಿಕೆಟ್ ತಪ್ಪಿಸಿದ್ರೆ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಇಲ್ಲ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರು ಅನ್ನೋದು ಕೂಡ ಕಷ್ಟ. ಆಮೇಲೆ ನನಗನ್ಸುತ್ತೆ ಒಂದು ವೇಳೆ ಈಗ ರಮೇಶ್ ಜಿಗಜಿಣಗಿ ಅವರು ಮೊನ್ನೆ ಅಷ್ಟೇ ಒಂದು ಆಪರೇಷನ್ ಆಗಿ KLE ಹಾಸ್ಪಿಟಲ್, ಬಟ್ ಈಸ್ ಫೈನ್. ಈ ಸೆಟ್ ನಾನು ಚುನಾವಣೆಗೆ ನಿಂತ್ಕೊಳ್ಳಿ ಗಟ್ಟಿ ಇದೀನಿ ಅನ್ನೋದನ್ನು ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ ಅವರು. ಒಂದು ವೇಳೆ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟನ್ನು ನಿರಾಕರಿಸುವ ಪರಿಸ್ಥಿತಿ ಬಂದರೆ ನನಗನ್ಸುತ್ತೆ ಗೋವಿಂದ್ ಕಾರಜೋಳ್ ಮೇ ಬಿ ಎ ಕ್ಯಾಂಡಿಡೇಟ್.
ಯಾಕಂದರೆ ದಲಿತ್ ಲೆಫ್ಟ್ಗೆ ಕೊಡಬೇಕಾಗುತ್ತೆ. ಬಿ ಜೆ ಪಿಯ ಒಟ್ಟಾರೆ ಟಿಕೆಟ್ ಹಂಚಿಕೆಯಲ್ಲಿ ಚಿತ್ರದುರ್ಗ ಮತ್ತು ವಿಜಯಪುರ ಇವೆರಡು ದಲಿತ್ ಲೆಫ್ಟಿಗೆ ಕೊಡೋದು. ಲೆಫ್ಟ್ ಅಂದರೆ ಮಾದಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ. ಚಾಮರಾಜನಗರ ಮತ್ತು ಕೋಲಾರ ದಲಿತ್ ರೈಟಿಗೆ ಕೊಡ್ತಾರಲ್ಲಿ. ಒಂದು ಕ್ಷೇತ್ರ ಕಲಬುರಗಿ ಏನಿದೆ ಅದು ಲಂಬಾಣಿ. ಹಿಂದೆ ನಿಮ್ಗೆ ನೆನಪಿದ್ರೆ ರೇವುನಾಯಕ್ ಬಳಮ್ಗಿ ನಿಲ್ತಾ ಇದ್ರು. ಕಳೆದ ಬಾರಿ ಉಮೇಶ್ ಜಾಧವ್ ಅವರನ್ನು ಕರ್ಕೊಂಡು ಬರಲಾಯಿತು. ಈಗ ಕೆಲವ್ರು ಹೇಳ್ತಿದ್ದಾರೆ ಇಲ್ಲ ವಿಜಯಪುರಕ್ಕೆ ಚೇಂಜ್ ಮಾಡಬೇಕು, ಕಲಬುರಗಿ. ಹಾಗೇನಾದರೂ ಆದರೆ ವಿಜಯಪುರ ಕಲಬುರಗಿ ಇಂಟರ್ಚೇಂಜ್ ಆಗ್ಬೋದು, ಗೊತ್ತಿಲ್ಲ. ಬಟ್ ಆ ಸಾಧ್ಯತೆಗಳು ಕಡಿಮೆ. ಯಾಕಂದರೆ ಮುಂಬೈ ಕರ್ನಾಟಕ ಭಾಗದಲ್ಲಿ ಅಜಿತ್ ಲಿಂಗಾಯತರ ಜೊತೆ ಬಿ ಜೆ ಪಿಗೆ ಗೆಲುವಿನ ದಡವನ್ನು ತಲುಪಿಸಬಲ್ಲ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ದಲಿತ್ ಲೆಫ್ಟ್. ಸೊ ಅಲ್ಲಿ ಆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನಿಸುತ್ತೆ. ರಮೇಶ್ ಜಿಗಜಿಣಗಿ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಹಠ ಹಿಡಿದ್ರೆ ಕೊಡ್ಬೋದು. ಇಲ್ಲವಾದಲ್ಲಿ ಗೋವಿಂದ್ ಕಾರಜೋಳ್ ಮೇ ಆಲ್ಸೋ ಬಿ ಎ ಆಲ್ಟರ್ನೇಟಿವ್ ಕ್ಯಾಂಡಿಡೇಟ್ ಅಂತ ಅನಿಸುತ್ತೆ. ಬಟ್ ಯಡಿಯೂರಪ್ಪನವ್ರದ್ದು ಎಷ್ಟು ನಡೆಯುತ್ತೆ, 2-3 ಸಂಗತಿಗಳು ಸ್ಪಷ್ಟ ಆಗು. ಯಡಿಯೂರಪ್ಪನವ್ರದ್ದು ಈ ಚುನಾವಣೆಯಲ್ಲಿ ಎಷ್ಟು ನಡೆಯುತ್ತೆ, ಯಡಿಯೂರಪ್ಪನವರ ಎಷ್ಟು ಹಠ ಅವರು ಸ್ವತಃ ಹಿಡಿತಾರೆ, ಅವ್ರಿಗೆಷ್ಟು ಕ್ಷೇತ್ರಗಳ ಬಗ್ಗೆ ಹಠ ಹಿಡಿಬೇಕು ಅಂತ ಅಂದ್ಕೊಳ್ತಾರೆ. ಮೂರನೇದು ನನಗನ್ಸುತ್ತೆ ಈ ಇಡೀ ಟಿಕೆಟ್ ಹಂಚಿಕೆಯಲ್ಲಿ ಕರ್ನಾಟಕದ ಬಿ ಜೆ ಪಿ ಸಂಪೂರ್ಣವಾಗಿ ಯಡಿಯೂರಪ್ಪನವರ ಈಗ ಮಗ ವಿಜಯೇಂದ್ರ ಅಧ್ಯಕ್ಷರಾದ ನಂತರ ಪೂರ್ತಿ ಅವ್ರ ತೆಕ್ಕೆಗೆ ಹೋಗುತ್ತೋ ಇಲ್ವೋ ಅಂತಕ್ಕಂಥದ್ದು ಕೂಡ ಈ ಟಿಕೆಟ್ ಹಂಚಿಕೆ ಅಭ್ಯರ್ಥಿಗಳ ಆಯ್ಕೆಯಿಂದ ಸ್ಪಷ್ಟ ಆಗ್ಬೋದು. ಈಗ ಸಿ ಟಿ ರವಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ, ಕರೆಕ್ಟ್, ಒಂದೆರಡು ನಿರ್ಧಾರದಲ್ಲಿ ಟೆಸ್ಟ್ ಆಗ್ಬೋದು, ಗೊತ್ತಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.